ಅರ್ಥ ಇದು? ಆಕಾಶ. ಆಕಾಶದಲ್ಲಿ ಇರತಕ್ಕಂತ ಬಹಳ ನಕ್ಷತ್ರ ಇದು, ಆದ್ರೂ ಒಂದು ನಕ್ಷತ್ರ ಸ್ವಲ್ಪ ಜೋರೈತಿ. ಹಲ್ಲೆಲೂಯಾ. ಅದೇ ಸ್ಟಾರ್ ಮುಖಾಂತರವಾಗಿ, ನಕ್ಷತ್ರ ಮುಖಾಂತರವಾಗಿ ದೇವರು ಇವತ್ತು ನಮ್ ಕೂಡ ಮಾತನಾಡ್ಲಿಕ್ಕೆ ಇದ್ದಾನೆಂಬುದಾಗಿ ನಾನು ನಂಬುತ್ತೇನೆ. ಸೊ ಫಸ್ಟ್ ವಾರದ ಮೆಸೇಜ್ ಡಿಸೆಂಬರ್ 1 ಯಾವ ಮೆಸೇಜ್ ಇತ್ತು? ದೇವರ ಅನುಗ್ರಹ. ठीक है. ಸೊ ನಾನ್ ನಂಬುತ್ತೇನೆ ದೇವರ ಅನುಗ್ರಹವನ್ನು ನೀವು ಬೇಡ್ತಾ ಇದ್ದೀರಿ, ಬೇಡಿಕೊಡ್ರಿ. ಇದು ಡಿಸೆಂಬರ್ ತಿಂಗಳ ದೇವರ ಅನುಗ್ರಹ ಕೆಡುವತಕ್ಕಂತ ತಿಂಗಳವಾಗಿದೆ. ಎರಡನೇ ಮೆಸೇಜ್ ಏನಿತ್ತು? ಯೋಸೆಫನ ಹಾಗೆ ಇರಬೇಕು, ಬದುಕಬೇಕೆಂಬುದಾಗಿ ಅವರ ಮುಖಾಂತರವಾಗಿ ನಾವು ನೋಡಿದ್ದು. ಐ ಥಿಂಕ್ ಇದು ಮೂರನೇ ಮೆಸೇಜ್ ಅಲ್ವಾ? ದಿಸ್ ಇಸ್ ಥರ್ಡ್ ಮೆಸೇಜ್. ಸೊ ಮೂರನೇ ಮೆಸೇಜ್ ಅಲ್ಲಿ ಇವತ್ತು ದೇವರು ಬಹಳ ಒಳ್ಳೆ ಟಾಪಿಕ್ ಕೊಟ್ಟಿದ್ದಾನೆ. ಏನ್ ಟಾಪಿಕ್ ಅಂತಂದ್ರೆ, ನಾನು ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ. ನಾನಂತಂದ್ರೆ ನಾವೆಲ್ಲರೂ. ಅರ್ಥ ಅಂತಂದ್ರೆ ಯಾರು ಯಾರು ಯೇಸು ಸ್ವಾಮಿಗೆ ನಂಬಿದ್ದಾರೆ, ಚರ್ಚ್ಗೆ ಬರ್ತಾ ಇದ್ದಾರೆ, ಏಸಪ್ಪ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲರೂ ತಾವೆಲ್ಲರೂ ಯಾರಂತಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಜನರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದೊಯ್ಯುವ ನಕ್ಷತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ತೃಪ್ತಿಯಾಗಿ ಸಂಕ್ಷಿಪ್ತವಾಗಿ ನಾನು ಏನು ಬರೆದಿದ್ದೇನೆ? ನಾನು ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ. ಅರ್ಥ ಏನು? ಅರ್ಥ ಏನು? ಇನ್ನೊಂದು ನಾನು ಬಿಚ್ಚಿ ಹೇಳ್ತೇನೆ. ಯೇಸು ಸ್ವಾಮಿ ಹತ್ರ ಹೋಗಬೇಕಂತಂದ್ರೆ ಜನರಿಗೆ ಗೊತ್ತಿಲ್ಲ. ಸೊ ಯೇಸು ಸ್ವಾಮಿ ಬಳಿಗೆ, ಯೇಸು ಸ್ವಾಮಿ ಹತ್ರ ಒಬ್ಬರು ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರೆ ಜನರಿಗೆ ಗೊತ್ತಾಗೋದಿಲ್ಲ. ಠೀಕೇನಾ? ಸೊ ಅದೇ ಪ್ರಕಾರವಾಗಿ ಇವತ್ತು ನಾನು ಬಹಳ ಸಾರಾಂಶ ವಿಷಯ ಇವತ್ತು ನಿಮ್ ಜೊತೆ ಮಾತನಾಡಲಿಕ್ಕಿದ್ದೇನೆ. ನೀವು ನಿಮ್ಮ ಮುಖಾಂತರವಾಗಿ ಯಾರೊಬ್ಬರನ್ನ ಯೇಸು ಸ್ವಾಮಿ ಹತ್ರ ಅಕಸ್ಮಾತ್ ನೀವು ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರೆ ಅಲ್ಲಿವರೆಗೆ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಗೋದಿಲ್ಲ. ಠೀಕೇನಾ? ಸೊ ಅದೇ ತರ ಯಾವಾಗ ಯೇಸು ಸ್ವಾಮಿ ಜನಿಸುವಾಗ ಒಂದು ನಕ್ಷತ್ರ, ಆ ನಕ್ಷತ್ರ ಏನು ಮಾಡಿದ, ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಲ್ಲೇ ತಕ್ಕ ಕೆಲವು ಜನರನ್ನ ಕರ್ಕೊಂಡು ಹೋಗ್ತಾನೆ. ಅದೇ ಪ್ರಕಾರವಾಗಿ ಇವತ್ತು ನಾವು ನೀವು ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಲ್ಲೇ ತಕ್ಕ ಕರ್ಕೊಂಡು ಬರುವ ನಕ್ಷತ್ರ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್, ನಮ್ಮ ಮೆಸೇಜ್ಗೆ ಹೋಗೋಣ. ಇವತ್ತು ಸ್ಪೆಷಲ್ ಮೆಸೇಜ್ ಇದೆ. ಓಕೆ, ನಿಮಗೇನಾದ್ರೆ ಮನಸ್ಸುಂಟ ನಾನು ಒಂದು ಸ್ಟಾರ್ ಆಗ್ಬೇಕು? ಸ್ಟಾರ್, ನಕ್ಷತ್ರ ಹಿಡಿದು ಬೇರೆ, ಸ್ಟಾರ್ ಹಿಡಿದು ಅದು ಮೀನಿಂಗ್ ಬೇರೆ ಆಗತ್ತೆ, ಹೌದಲ್ಲ? ಈ ಲೋಕ ಪ್ರಕಾರವಾಗಿ ಐ ಎಮ್ ಸ್ಟಾರ್, ನಾನೊಬ್ಬ ಸ್ಟಾರ್. ಮತ್ತೆ ಜನರಿಗೆ ನಾನು ನೋಡಿರ್ತೇನೆ, ಎಲ್ಲೇ ದೊಡ್ಡ ಸ್ಟಾರ್, ಚಿಕ್ಕ ಸ್ಟಾರ್, ಸಣ್ಣ ಸ್ಟಾರ್, 3 ಸ್ಟಾರ್ ಹಾಕಿರ್ತಾರೆ. ಅಂತಂದ್ರೆ ಅವ್ರ ಪ್ರಕಾರವಾಗಿ ನಾನು 3 ಸ್ಟಾರ್ ಹೊಂದಿದವನಂತ. ಹಲ್ಲೆಲೂಯಾ. ಸರಿ, ಇವತ್ತು ನಿಮ್ಗೆ ಗೊತ್ತಾಗ್ಲಿ ಸ್ಟಾರ್ ಕ್ವಾಲಿಟಿ ಏನು, ಸ್ಟಾರ್ ಅಂತಂದ್ರೆ ಅರ್ಥ ಏನು, ಸ್ಟಾರ್ ಅಂತಂದ್ರೆ ಅದರಲ್ಲಿ ನಾವು ಏನು ಕಲಿಯಬಹುದು. ಸೊ ಇವತ್ತು ಮೇನ್ ಮುಖ್ಯವಾದ ಟಾಪಿಕ್, ಇವತ್ತು ನೀವು ನಿಮ್ಮನ್ನ ಹೋಲಿಕೆ ಮಾಡಬೇಕು. ಏನಂತ ಹೇಳಿ, ಆ ಕ್ರಿಸ್ತನನ್ನ ಕ್ರಿಸ್ತನ ಬಗ್ಗೆ ಇನ್ನೊಬ್ಬರಿಗೆ ಗೊತ್ತಾಗಬೇಕಂತಂದ್ರೆ ಆ ಸ್ಟಾರ್, ಆ ನಕ್ಷತ್ರ ಯಾರಾಗಬೇಕು? ನಾನು ನೀವು ಆಗ್ಬೇಕು. ಹಲ್ಲೆಲೂಯಾ. ಸರಿ, ನೀವು ಸ್ಟಾರ್ ಆಗ್ಬೇಕಂತ ಇಷ್ಟ? ಯಾರಿಗೆ ಯಾರು ಇಷ್ಟ? ನನಗೆ ಇಷ್ಟ, ನಾನು ಸ್ಟಾರ್ ಆಗ್ಬೇಕು. ಸ್ಟಾರ್ ಎಲ್ಲರೂ ಸ್ಟಾರಾ? ಎಲ್ಲರೂ ಸ್ಟಾರಾ? ಸರಿ, ನಾನು ಹೇಳ್ತೇನೆ, ಹೌದಪ್ಪ ನಾನೊಂದು ಸ್ಟಾರ್ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೂ ಸ್ಟಾರ್ ಅಲ್ಲಿ ಸಹ ಕ್ವಾಲಿಟಿ ಉಂಟು. ಸರಿ, ಸ್ಟಾರ್ ಅಂತಂದ್ರೆ ಏನು? ನಕ್ಷತ್ರ ಅಂತಂದ್ರೆ ಏನು? ನೀವು ಹುಷಾರ್ ಅಂದ್ರೆ ನಾನು ಹುಷಾರ. ಸರಿ, ಸ್ಟಾರ್ ಅಂದ್ರೆ ನಕ್ಷತ್ರ ಹೇಳ್ತೀರಿ, ನಕ್ಷತ್ರ ಅಂದ್ರೆ ಸ್ಟಾರ್ ಹೇಳ್ತೀರಾ? ಸರಿ, ಆಯ್ತು. ನಿಮ್ಮ ಪ್ರಕಾರವಾಗಿ ಸ್ಟಾರ್ ಅಂತಂದ್ರೆ ಏನು, ನಕ್ಷತ್ರ ಅಂತಂದ್ರೆ ಏನು? ಈಗ ಅದು ಬಿಟ್ಬಿಟ್ಟು ಬೇರೆ ವಿಷಯ ಹೇಳಿ. ಅಕ್ಯುರೇಟ್ಲಿ ಬೆಳಕು, ಲೈಟ್, ಮತ್ತೆ ಹಲೋ
ಓಕೆ ಠೀಕೆ, ಎಲ್ಲಕ್ಕೆ ಒಂದೇ ಮಾತು ಏನಂತೆ, ಅದು ದೇವರ ಸೃಷ್ಟಿ. ಠೀಕೆ, ನಮಗಾಗಿ ನಮ್ಮ ಏನಾದ್ರೆ ಜೀವನಕ್ಕಾಗಿ ದೇವರು ಸೃಷ್ಟಿಸಿದ ಒಂದು ನಕ್ಷತ್ರದ ಒಂದು ವಸ್ತು ಇದ್ದಂಗೆ. ಠೀಕೆ, ಸೊ ಅದೇ ತರ ಒಂದು ಸ್ಟಾರ್. ಸರಿ, ಈಗ ನಾವು ನೋಡ್ತೇವೆ ಈ ಸ್ಟಾರ್ ಎಷ್ಟು ಪ್ರಕಾರ ಇರ್ತವೆ, ನಕ್ಷತ್ರಗಳು ಅದು ಪ್ರಕಾರ ಹೆಂಗಿರ್ತದೆ, ಎಷ್ಟು ಪ್ರಕಾರ ಇರ್ತದೆ ನಕ್ಷತ್ರಗಳು. ಓದವರು ಸೈನ್ಸ್ ನನಗೆ ಇಷ್ಟ ಇಲ್ಲ. ಎಷ್ಟು ಪ್ರಕಾರ, ಸಂಖ್ಯೆ ಅದು ಎಣಸಕ್ಕೆ ಬರಲ್ಲ, ಎಡೆಗೆ ಬರಂಗಿಲ್ಲ, ಹೆಸರು ಎಡೆಗೆ ಬರಂಗಿಲ್ಲ. ಅದು ಗುಲಾಕ್ಸಿ ಮತ್ತೆ ಬೇರೆ ಕಡೆ ನಾವು ಹೋಗ್ಬೇಕಾಗುತ್ತೆ, ಸೈನ್ಸ್ಗೆ ಹೋಗ್ಬೇಕಾಗುತ್ತೆ. ಹೀಗೆ ಆದ್ರೆ ನನ್ನ ಪ್ರಕಾರವಾಗಿ ನನಗೆ ದೇವರು ಮಾತಾಡೋದು ಎಲ್ಲಾ ವಿಷಯಕ್ಕೆ ಒಂದೇ ವಿಷಯ ಏನಂತಂದ್ರೆ, ಸ್ಟಾರ್ ಎರಡು ತರ, ಒಂದು ಜಾಸ್ತಿ ಬೆಳಕು ಕೊಡ್ತೈತಿ, ಒಂದು ಹಾಲೆಲೂಯ. ಆಮೇಲೆ ಇನ್ನೊಂದು ಸ್ಟಾರ್ ನಾನು ದೇವ್ರು ನನಗೆ ಮಾತಾಡಿದ ಏನಂತಂದ್ರೆ, ಒಂದು ಸ್ಟಾರ್ ಅಲ್ಲಿ ಎರಡು ಪ್ರಕಾರ ಸ್ಟಾರ್. ಒಂದು ಸ್ಟಾರ್ ದೇವರ ಸೃಷ್ಟಿ ಮಾಡಿದ್ದಾನೆ, ಇನ್ನೊಂದು ಸ್ಟಾರ್ ಮನುಷ್ಯರು ಸೃಷ್ಟಿ ಮಾಡಿದ್ದಾನೆ. ಹಾಲೆಲೂಯ. ಸರಿ, ಆಮೇಲೆ ಅದರಲ್ಲಿ ವ್ಯತ್ಯಾಸ ಏನಿದೆ ಅಂತಂದ್ರೆ, ಮನುಷ್ಯರು ಮಾಡಿದ ಸ್ಟಾರ್ ಹಾಳಾಗಿ ನಾಶ ಆಗಿ ಹೋಗುತ್ತದೆ, ಆದ್ರೂ ದೇವರು ಮಾಡಿದ ಸ್ಟಾರ್ ದೇವರು ನಾಶ ಮಾಡುವವರೆಗೆ ನಾಶ ಆಗಿ ಹೋಗೋದಿಲ್ಲ. ಹಾಲೆಲೂಯ. ಅದನ್ನ ಅರ್ಥ ಅಂತಂದ್ರೆ, ಪವರ್ ಯಾರಲ್ಲಿ ಜಾಸ್ತಿ ಇದೆ, ಮನುಷ್ಯರು ಮಾಡಿದ ಸ್ಟಾರ್ ಅಲ್ಲಿ ಇಲ್ಲ, ದೇವರು ಮಾಡಿದ ಸ್ಟಾರ್ ಅಲ್ಲಿ. ಈಗ ಲೌಕಿಕ ಪ್ರಕಾರವಾಗಿ ಬರ್ರಿ. ಸ್ಟಾರ್ ಅಂತಂದ್ರೆ ಜನರೇನ್ ಮಾಡ್ತಾರೆ, ಮನುಷ್ಯರು ಏನ್ ಮಾಡ್ತಾರೆ, ಇನ್ನೊಬ್ಬರು ಮನುಷ್ಯರಿಗೆ ಸ್ಟಾರ್ ಆಗಿ ಹೋಲಿಕೆ ಮಾಡಿ ಮಾತಾಡ್ತಾರೆ. ಏನಂತೇಳಿ, ಅವನು ಮಸ್ತ್ ಸ್ಟಾರ್ ಪಾ, ಏನ ಯಾವ ಫಿಲ್ಮ್ ಸ್ಟಾರ್, ಸಂಗೀತ ಸ್ಟಾರ್, ಮತ್ತೆ ಯಾವುದು ಡ್ರಾಮಾ ಸ್ಟಾರ್, ನಾಟಕ ಸ್ಟಾರ್, ಸ್ಪೀಚ್ ಮಾಡುವ ಸ್ಟಾರ್, ಮಾತಾಡುವ ಸ್ಟಾರ್, ಎಷ್ಟೇ ಸ್ಟಾರ್ ಆಗೋ ನೋಡ್ರಿ. ಆದ್ರೂ ಎಂತ ಸ್ಟಾರ್ ಇಲ್ಲಿ ಮಾತ್ರ ಸ್ಟೇಜ್ ಅಲ್ಲಿ ಇದ್ರೆ ಮಾತ್ರ ಬೆಳಕಿರ್ತೈತಿ, ಮನ್ಯಾಗ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಸ್ಟಾರ್ಗೆ. ಹಾಲೆಲೂಯ. ಆದ್ರೆ ದೇವರು ಮಾಡಿದ ಸ್ಟಾರ್ ಅಲ್ಲಿ ಎಂದಿಗೂ ಏನಿರ್ತೈತಿ, ಬೆಳಕಿರ್ತೈತಿ. ದೇವರು ಆ ಸ್ವಿಚ್ ಎಲ್ಲಿತ್ತೆ ನಮಗೆ ಗೊತ್ತಿಲ್ಲ, ದೇವರು ಒಂದು ಸ್ವಿಚ್ ರೆಡಿ ಮಾಡಿರ್ಬೋದು, ದೇವರ ಸ್ವಿಚ್ ಬಂದ್ ಮಾಡುವವರೆಗೂ ಆ ಸ್ಟಾರ್ದ ಬೆಳಕು ಎಂದಿಗೂ ಕಮ್ಮಿ ಆಗೋದಿಲ್ಲ. ಹಾಲೆಲೂಯ. ಸೊ ರೈಟ್, ಇವತ್ತು ನಾವು ನೋಡಿಕೊಡೋಣ ಈ ಲೌಕಿಕ ಪ್ರಕಾರದ ಸ್ಟಾರ್ ಮತ್ತೆ ದೇವರ ಪ್ರಕಾರದ ಸ್ಟಾರ್. ಎಂತ ಸ್ಟಾರ್ ಇರಲಿ, ಈ ಲೌಕಿಕ ಪ್ರಕಾರವಾಗಿ ಎಂತ ಅಂತ ಆಸ್ತಿ ಪಾಸ್ತಿ ವಾಟ್ ಎವರ್ ಇಟ್ ಮೇ ಬಿ ಇರ್ಲಿ, ಅದು ಎಂತ ಹೀರೋ ಇರ್ಲಿ ಹೀರೋಯಿನ್ ಇರ್ಲಿ, ವಾಟ್ ಎವರ್ ಪೊಲಿಟಿಕಲ್ಸ್ ಏನಾದ್ರೂ ಇರ್ಲಿ, ಎಷ್ಟು ಆಸ್ತಿ ಪಾಸ್ತಿ ಇರ್ಲಿ, ಆದ್ರೂ ಒಂದಾದ ಒಂದು ದಿನ ಯಾರು ತನ್ನನ್ನ ಹೇಳ್ತಾನೆ ನಾನೊಬ್ಬ ಸ್ಟಾರ್ ಅಂತಂದ್ರೆ ಏನಾಗ್ಬೇಕು ಗೊತ್ತಾ, ಆ ಸ್ಟಾರ್ ಈ ಮಣ್ಣಿಗೆ ಮಣ್ಣಾಗಬೇಕು. ಹಾಲೆಲೂಯ. ಆದರೆ ದೇವರ ವಾಕ್ಯ ಪ್ರಕಾರವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ದೇವರು ಯೇಸಪ್ಪ ದೇವರು ಇವತ್ತೇನು ಮಾಡ್ತಾ ಇದ್ದಾನೆ, ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ ನನ್ನನ್ನ ನಿಮ್ಮನ್ನ ಸ್ಟಾರ್ ಮಾಡ್ಲಿಕ್ಕಿದ್ದಾನೆ. ಹಾಲೆಲೂಯ. ದೇವರು ನೇಮಿಸಿದ ಸ್ಟಾರ್ ಏನಾಗುತ್ತದೆ, ದೇವರು ಅದು ಬಂದ್ ಮಾಡುವವರೆಗೂ ಅದು ಬಂದ್ ಆಗೋದಿಲ್ಲ ಬೆಳಕು. ಅದಕ್ಕೆ ಜನರು ನಾನು ನಿಮಗೆ ಹೇಳ್ತೇನೆ, ನಮ್ಮ ನಾಜಿರನವರು ನನಗೆ ಏನೇನು ಹೇಳಿದರು. ಐ ಆಮ್ ನಥಿಂಗ್, ನಾನು ಏನೂ ಅಲ್ಲ. ಜಸ್ಟ್ ಏನಂತಂದ್ರೆ, ನಾನು ದೇವರ ಸೇವೆ ಮಾಡ್ತಾ ಇದ್ರೆ ನನ್ನ ಕರ್ತವ್ಯನು ದೇವರಲ್ಲಿ ನಾನು ಬೆಳೆಯಬೇಕು, ದೇವರಲ್ಲಿ ಬೇಡಿಕೊಡ್ಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅಕಸ್ಮಾತ್ ನನ್ನ ಪದವಿ ಗೌರವ ನನಗೆ ಗೊತ್ತಿಲ್ಲ ಅಂತಂದ್ರೆ ಅದು ವೇಸ್ಟ್. ಅದನ್ನರ್ಥ ಸುಮ್ಮನೆ ಏನಾದ್ರೂ ಪಾಗಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ನೋ, ನಾವು ಯಾವ ಪೋಸ್ಟ್ ಅಲ್ಲಿ ಇದ್ದೇವೆ ಆ ಪೋಸ್ಟ್ ನಮಗೆ ಅರ್ಥ ಆಗಿರ್ಬೇಕು. ಅದೇ ಪ್ರಕಾರ ದೇವರಾಗಿರ್ತಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ನಜೀರನ ದೇವರು ನಿಮ್ಮ ಕುಟುಂಬನ ಇನ್ನೂ ಹೆಚ್ಚಾಗಿ ಆಶೀರ್ವಾದವನ್ನ ಮಾಡಿ, ನಿಮ್ಮ ಸಾಕ್ಷಿ ಇವತ್ತು ನನಗೆ ಶೇಕ್ ಮಾಡಿತ್ತು. ಖಂಡಿತವಾಗಿ ದೇವರು ನಿಮ್ಮನ್ನ ನಿಮ್ಮ ಕುಟುಂಬನ ಇನ್ನೂ ಹೆಚ್ಚಾಗಿ ಆಶೀರ್ವಾದವನ್ನ ಮಾಡಲಿ. ಸೊ ನೋಡ್ರಿ, ಇವತ್ತು ನಾವು ನೋಡ್ತಾ ಇದ್ದೇವೆ, ನಾವು ಯೇಸು ಸ್ವಾಮಿ ಸ್ಟಾರ್ ಆಗಬೇಕು. ಈಗ ಬೇಕಾದ್ರೆ ನನಗೆ ಹೇಳ್ರಿ, ಯೇಸು ಸ್ವಾಮಿ ಮುಖಾಂತರವಾಗಿ ಆ ಬೆಳಕು ಹೊಂದುವತಕ್ಕಂತ ಸ್ಟಾರ್ ನಾನು ನೀವು. ಬಟ್ ಯೇಸು ಸ್ವಾಮಿ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಈ ಲೌಕಿಕ ಪ್ರಕಾರ ಸ್ಟಾರ್ ಅದು ಒಂದಾದ ಏನಾಗ್ಬಿಟ್ಟು ನಾವು ಹಾಳಾಗ್ತೀವಿ. ಸೊ ಇವತ್ತು ನೀವು ಚರ್ಚ್ಗೆ ಬಂದವರು ಆಲೋಚನೆ ಮಾಡಿ ಗಟ್ಟಿಯಾಗಿ ಒಂದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹೋಗ್ರಿ, ನಾನು ದೇವರಿಂದ ನೇಮಿಸಿದ ಒಂದು ಸ್ಟಾರ್ ಆಗಿದ್ದೇನೆ. ಹಾಲೆಲೂಯ. ಸರಿ, ಒಂದು ಪ್ರಶ್ನೆ ಬರ್ತದೆ, ನೀವು ನಿಮ್ಮ ಮನೆ ಮುಂದೆ ಸ್ಟಾರ್ ಯಾಕೆ ಹಾಕ್ತೀರಿ ಡಿಸೆಂಬರ್ ತಿಂಗಳು? ಎಷ್ಟು ಜನ ಸ್ಟಾರ್ ಹಾಕಿರಿ ನಿಮ್ಮ ಮನೆ ಮುಂದೆ? ಸ್ಟಾರ್ ಹಾಕ್ಯಾರ?
ಬೆಲ್ಲಕ್ಕ ಇಲ್ವ ಎಲ್ಲಿ? ಬೆಲ್ಲಕ್ಕೆಲ್ಲ ಹೋದೆ? ಸ್ಟಾರ್ ಯಾಕೆ ಹಾಕ್ಬೇಕು ಸ್ಟಾರ್ ಮನೆ ಮುಂದೆ? ಭಯ ಬರಲ್ಲ? ಬೆಳಕಾಗ್ಲಿ ಅಂತ ಸ್ಟಾರ್ ಏನು ಬೆಳಕಿರ್ತೀವಿ? ನೀವೇ ಬಲ್ಬ್ ಹಾಕ್ತೀರಿ, ಸನ್ಸನ್ ಇರ್ತದ. ठीक है, ಓಕೆ. ಬೈಬಲ್ ಪ್ರಕಾರವಾಗಿ ನಾವು ನೋಡುವುದಾದ್ರೆ ಅದು ಬಹಳ ಮೀನಿಂಗ್ ಇದೆ. ಬಟ್ ಆ ಮೀನಿಂಗ್ ಶುಡ್ ಬಿ ಮೀನಿಂಗ್ಫುಲ್. ಇಲ್ಲಂತಂದ್ರೆ ಅರ್ಥ ಇಲ್ಲ ಅದಕ್ಕೆ. ಸ್ಟಾರ್ ಹಾಕೋರು ಬಹಳ ಜನ ಇದ್ದಾರೆ. ಎಷ್ಟು ನಮಗೆ ನಂಬಿಲ್ಲ ಅವರು ಸ್ಟಾರ್ ಹಾಕ್ಯಾರ. ಬಟ್ ಅರ್ಥ ಏನು? ನಮ್ ಬಿಬಿಲಿಕಲಿ ಬೈಬಲ್ ಪ್ರಕಾರವಾಗಿ ಸ್ಟಾರ್ ನಾವು ಯಾಕೆ ಮುಂದೆ ಹಾಕ್ತೇವೆ ಅಂತಂದ್ರೆ ಅರ್ಥ, ಈಗ ಸ್ಟಾರ್ ಒಂದು ಮನೆ ಮುಂದೆ ಇದೆ, ಅದನ್ನ ಅರ್ಥ. ಸ್ಟಾರ್ ಸೂಚಿಸುವತಕ್ಕಂತ ಯಾವ ವಿಷಯ ಅಂತಂದ್ರೆ, ಈ ಜಾಗದಲ್ಲಿ ಈ ಮನೆಯಲ್ಲಿ ಯಾರಿದ್ದಾನೆ? ಯೇಸು ಸ್ವಾಮಿ ಜನಿಸಿದ. ಹಲ್ಲೆಲೂಯಾ. ಬಟ್ ಅಕಸ್ಮಾತ್ ನಿಮ್ಮ ಮಾತ್ರ ಹೆಸರಿಗಾಗಿ ಹೊರಗಡೆ ಸ್ಟಾರ್ ಹಾಕಿದಿರಿ, ಆ ದೇವರು ನಿಮ್ಮಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಹೃದಯದಲ್ಲಿ ಹುಟ್ಟಿಲ್ಲ ಅಂತಂದ್ರೆ ವೇಸ್ಟ್. ದೇವರ ವಾಕ್ಯ ಪ್ರಕಾರವಾಗಿ ಸ್ಟಾರ್ ಇದ್ದ ಜಾಗದಲ್ಲಿ ಯೇಸು ಸ್ವಾಮಿ ಇರಬೇಕು. ಸ್ಟಾರ್ ಇದ್ದ ಜಾಗದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹುಟ್ಟಬೇಕು. ಸ್ಟಾರ್ ಇದ್ದ ಜಾಗದಲ್ಲಿ ಅಲ್ಲಿ ಅದ್ಭುತವಾದ ಒಂದು ಬೆಳಕಿರಬೇಕು. ಹಲ್ಲೆಲೂಯಾ. ಸೊ ಸ್ಟಾರ್ ಹಾಕ್ರಿ ಬೇಡಂತ ನಾನು ಹೇಳ್ತಾ ಇಲ್ಲ, ಆದ್ರೂ ಮೊದಲು ಆ ಸ್ಟಾರ್ ಎಲ್ಲಿರ್ಬೇಕು? ಹಲ್ಲೆಲೂಯಾ. ಆ ಮನಸ್ಸುದೊಳಗಳಿರಬೇಕು, ಹೃದಯದಲ್ಲಿ ಇರಬೇಕು. ನಾನು ಸಹ ನನ್ನ ಮನೆ ಮುಂದೆ ಸ್ಟಾರ್ ಹಾಕ್ತೇನೆ, ಹಾಕೋಣ. ಇದೊಂದು ಗುರುತು. ಸ್ಟಾರ್ ನಮ್ಮ ಮನೆ ಮುಂದೆ ನಿಂತಿದೆ ಅಂತ ಅರ್ಥ ಏನು? ಯೇಸು ಸ್ವಾಮಿ ನನ್ನ ಮನೆಯೊಳಗಡೆ ಇದ್ದಾನೆ, ಹೃದಯದಲ್ಲಿ ಇದ್ದಾನೆ, ಈ ಮನೆಗೆ ಹುಟ್ಟಿ ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇವತ್ತು ನಮ್ಮ ಟಾಪಿಕ್ ಏನಿತ್ತು ನಾನು ನಿಮ್ಗೆ ಕೇಳುವ ಪ್ರಕಾರ? ಏನ್ ಟಾಪಿಕ್ ರೀ? ನಾನು ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ. ಸರಿ, ಒಂದು ಪ್ರಶ್ನೆ ಬರುತ್ತದೆ. ಜೋಯಿಸರು ಎಲ್ಲ ವಿಷಯ ನೋಡಿರ್ತಾರೆ. ನೋಡುವಾಗ ಯಾವ ದೇಶದಲ್ಲಿ? ಮೂಡನ ದೇಶದಲ್ಲಿ. ಅಲ್ಲೇ ಅವರಿಗೆ ಗೊತ್ತಾಗುತ್ತದೆ ಒಬ್ಬ ರಾಜ, ಒಬ್ಬ ಮೆಸ್ಸಿಹ, ಒಬ್ಬ ರಕ್ಷಕ ಹುಟ್ಟಿದಾನೆ. ಈಗ ರಕ್ಷಕನ ಹುಟ್ಟಿ ಬರ್ಬೇಕಂತಂದ್ರೆ ಅವ್ರಿಗೆ ಗೊತ್ತಾಯ್ತು ಹುಟ್ಟಿದಾನೆ, ಆದ್ರೂ ಹುಡುಕಿ ಬರ್ಬೇಕಂತಂದ್ರೆ ಅವ್ರಿಗೆ ರಸ್ತೆ ದಾರಿ ಗೊತ್ತಾಗ್ತಾ ಇಲ್ಲ. ಪ್ಲೀಸ್, ಬಹಳ ಡೀಪ್ ವಿಷಯ ಇವತ್ತು ನಾನು ಮಾತಾಡ್ಲಿಕ್ಕಿದ್ದೇನೆ, ದಯಮಾಡಿ ಅರ್ಥ ಮಾಡಿಕೊಡ್ರಿ. ನೋಡಿ, ಯೇಸು ಸ್ವಾಮಿ ಹುಟ್ಟಿದಾನೆ, ರಾಜನಾಗಿ ಹುಟ್ಟಿದಾನೆ, ಬೇತ್ಲೆಹೇಮಲ್ಲಿ ಹುಟ್ಟಬೇಕು ಎಲ್ಲ ಗೊತ್ತಾಯ್ತು, ಆದ್ರೆ ಹೆಂಗ್ ಹೋಗ್ಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಬೇರೆ ಬೇರೆ ಕಡೆ ಹೋಗಿ ಕೇಳ್ತಾ ಇದ್ದಾರೆ. ಆವಾಗ ಇನ್ನೊಂದು ಸರಿ ಅವರು ಏನಾದ್ರೆ ನೋಡಿರ್ತಾರೆ ಆ ಬೇತ್ಲೆಹೇಮ್ ನಕ್ಷತ್ರ ಬಗ್ಗೆ. ಒಬ್ಬ ನಕ್ಷತ್ರ ಆವಾಗ ಏನಾಗುತ್ತದೆ, ಇಲ್ಲಿವರೆಗೆ ಅವ್ರ ಕಣ್ಣುಗಳು ಬಂದಿತ್ತು, ಈಗ ಒಂದು ನಕ್ಷತ್ರ ಅವ್ರಿಗೆ ಏನಾಗತ್ತೆ ಕಾಣಿಸಿತ್ತು. ಈಗ ನನಗೊಂದು ಪ್ರಶ್ನೆ ಬರ್ತದೆ, ಎಷ್ಟು ನಕ್ಷತ್ರ ಇತ್ತು? ಅಸಂಖ್ಯದ ನಕ್ಷತ್ರಗಳು. ಆದ್ರೆ ಇವರು ಹೆಂಗೆ ಗುರುತಿಟ್ಬಿಟ್ರಪ್ಪ, ಈ ನಕ್ಷತ್ರ ನಮ್ಗೆ ಅಲ್ಲೇ ಕರ್ಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತು. ಅಕ್ಯುರೇಟ್ಲಿ. ಅದಕ್ಕೆ ನಾನು ಹೇಳ್ತದೆ, ಎಲ್ಲ ನಕ್ಷತ್ರಕ್ಕಿಂತ ಈ ನಕ್ಷತ್ರ ವಿಶೇಷವಾದ ನಕ್ಷತ್ರ. ಹಲ್ಲೆಲೂಯಾ. ಇವಾಗ ನಾವು ನೋಡ್ತಾ ಇದೀವಿ ಏನಾಗತ್ತದೆ, ಆ ನಕ್ಷತ್ರವನ್ನ ನೋಡಿ ಏನ್ ಮಾಡ್ತಾರ, ಅವ್ರಿಗೆ ಗೊತ್ತಾಯ್ತು, ಹೌದಪ್ಪ ಈ ನಕ್ಷತ್ರ ನಮ್ಮನ್ನ ಆ ರಾಜ, ಆ ಯೇಸು ಕ್ರಿಸ್ತನು ಹುಟ್ಟಿದ ಜಾಗ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ಬೋದು. ಆವಾಗ ಏನ್ ಮಾಡ್ತಾರೆ ಜೋಯಿಸರು? ಏನ್ ಮಾಡ್ತಾರೆ? ಆ ನಕ್ಷತ್ರನ ಹಿಂಬಾಲಿಸ್ತಾರೆ. ನಾನು ನಿಮ್ಗೆ ಹೇಳಿದ ಹಾಗೆ ಏಸಪ್ಪ ಜನಿಸಿದಾನಂತಂದ್ರೆ ಆ ಸುದ್ದಿ ಫಸ್ಟ್ ಯಾರನ್ನ ತಿಳಿಸಲ್ಪಟ್ಟಿತ್ತು? ಸ್ವರ್ಗದೂತ ಮುಖಾಂತರವಾಗಿ ಕುರುಬರಿಗೆ ತಿಳಿಸಲ್ಪಟ್ಟಿತ್ತು. ಇವಾಗ ನಾವು ನೋಡ್ತಾ ಇದ್ದೇವೆ, ಆ ಹುಟ್ಟಿದ ಜಾಗ ಯಾವ ಬೇತ್ಲೆಹೇಮಲ್ಲಿ, ಯಾವ ಗೋದಿಲಿ, ಯಾವ ಮನೆದೊಳಗಡೆ ಯೇಸು ಸ್ವಾಮಿ ಇದ್ದಾನೆ, ಆ ಜಾಗ ಗೊತ್ತಾಗಬೇಕಂತಂದ್ರೆ ಯಾರ ಮುಖಾಂತರವಾಗಿ ಗೊತ್ತಾಯ್ತು? ಜೋಯಿಸರ ಮುಖಾಂತರವಾಗಿ. ಖರೆ, ಆದ್ರೂ ಆ ಜಾಗಕ್ಕೆ ಹೋಗ್ಬೇಕಂತಂದ್ರೆ ಯಾರ ಮುಖಾಂತರವಾಗಿ? ಈ ಸ್ಟಾರ್ ಮುಖಾಂತರವಾಗಿ.
ನಾನ್ ನಿಮಗೆ ಹೇಳ್ತಾ ಇರೋದು, ದೇವರು ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಅದ್ಭುತ ಮಾಡ್ಬೇಕಂತಂದ್ರೆ ದೇವರ ಸೃಷ್ಟಿನ ಸಹ ಉಪಯೋಗಿಸಬಹುದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾವುದೊಂದು ವಿರೋಧವಾದ ಅಂತಂದ್ರೆ ನಿಮಗೆ ವಿರೋಧವಾದ ಯಾವುದೊಂದು ವಸ್ತು ಇರಬಹುದು. ಒಂದು ಮನೆಯಲ್ಲಿ ನಾನು ನೋಡಿದೆ, ಅವರು ಸಾಕ್ಷಿ ಹೇಳ್ತಿದ್ರು, ಒಬ್ಬ ಅತ್ತೆ ಸೊಸೆಗೆ ಏನ್ ಮಾಡ್ತಿದ್ರು, ಜಬರ್ದಸ್ತಿ ಗುಡುಗಿ ನುಂಗ್ಸಿ ಆ ಹೊಟ್ಟೆಲಿರುವತಕ್ಕಂಥ ಕೂಸು ಏನ್ ಮಾಡ್ಬೇಕು, ಫೇಲ್ ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಪಟ್ರು. ಅವ್ರು ತನ್ನ ಮುಂದೆ ನಿಂದ್ರಿಸಿ ಎಲ್ಲ ಗುಡುಗಿ ತಿನ್ನಿಸಿದ್ರು, 6 ಹುಡುಗಿ ಒಂದೆನಗೆ. ಆದ್ರೂ ಆ ಮಗಳು ಏಸಪ್ಪ ನಂಬಿದ ಕಾರಣಕ್ಕಾಗಿ ಏನ್ ಮಾಡಿದ್ರು ಗೊತ್ತಾ, ಏಸಪ್ಪ ರಕ್ತಕ್ಕೆ ಜಯ ಉಂಟಾಗ್ಲಿ ಅಂತ ಹೇಳಿ ನುಂಗ್ತಿದ್ರು. ಅವ್ರು ನೋಡಿ ಏನೂ ಆಗಿಲ್ಲ. ಆ ಮಗಳು ಇವತ್ತಿಗೆ ಬದುಕ್ತಾ ಇದ್ದಾಳೆ. ಹೊಟ್ಟೆಲಿರುವ ಮಗಳ ಹುಟ್ಟಿ ಬಂದ ಮತ್ತೆ ಈ ಲೋಕದಲ್ಲಿ ಇನ್ನೂ ಚೆನ್ನಾಗಿದ್ದಾರೆ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಆ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡ್ಬೇಕಂತಂದ್ರೆ ಸೃಷ್ಟಿಯನ್ನ ಸಹ ಯೂಸ್ ಮಾಡಬಹುದು. ಈ ಗುಡುಗಿ ವಿರುದ್ಧವಾಗಿ ವಿಷ ಗುಡುಗಿ ದೇವರು ಏನ್ ಮಾಡಬಹುದು, ಸಿಹಿಯಾಗಿ ಮಾಡಬಹುದು. ಹಾಲೆಲೂಯ್ಯ. ನಿಮ್ಮ ವಿರುದ್ಧವಾಗಿ ಕುತಂತ್ರ ದೇವರೇ ಮಾಡಬಹುದು, ಚೇಂಜ್ ಮಾಡಬಹುದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಕ್ರೈಸ್ತನ ಹತ್ರ, ಹುಟ್ಟಿದ ಜಾಗ ಹತ್ರ ಒಬ್ಬರು ಜೋಯಿಸರು ಹೋಗ್ಬೇಕು. ಅವರ ಮುಖಾಂತರವಾಗಿ ಎಲ್ಲಾ ಜನರಿಗೆ ಯೇಸಪ್ಪ ಬಗ್ಗೆ ಗೊತ್ತಾಗಬೇಕಂದ್ರೆ ದೇವರು ಯಾರನ್ನ ಉಪಯೋಗಿಸ್ತಾ ಇದ್ದಾನೆ? ಹಾಲೆಲೂಯ್ಯ. ಯಾರನ್ನ ಉಪಯೋಗಿಸ್ತಾ ಇದ್ದಾನೆ? ನಕ್ಷತ್ರ. ಈಗ ನಕ್ಷತ್ರನ ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಬರ್ತಾ ಬರ್ತಾ ಮಿಡಲಲ್ಲಿ ಮತ್ತೆ ಗಲಿಬಿಲಿ ಆಯ್ತು. ನಕ್ಷತ್ರ ಕಾಣದೆ ಹೋಯ್ತು, ಮತ್ತೆ ಕಾಣಿದ್ದು, ಮತ್ತೆ ಕಾಣದೆ. ಆವಾಗ ಮಿಡಲಲ್ಲಿ ಒಬ್ಬ ರಾಜ ಸಿಕ್ಕಾನ. ರಾಜ ಜೊತೆ ಮಾತಾಡ್ಬೇಕು. ಆಮೇಲೆ ರಾಜ ಪ್ರಶ್ನೆ ಕೇಳ್ತಾನ, ಒಬ್ಬ ರಕ್ಷಕ ರಾಜ ಹುಟ್ಟಬೇಕಂತ ಎಲ್ಲಿ? ಅವ್ರು ಹೇಳ್ತಾರೆ ಬೆತ್ಲೆಹೇಮಲ್ಲಿ. ಆದ್ರೂ ರಸ್ತೆ ಯಾರಿಗೆ ಹೆಡಕ್ಕೆ ಆಗಿಲ್ಲ. ಲಾಸ್ಟ್ಗೆ ಅಯ್ಯಪ್ಪ ನಕ್ಷತ್ರ ಕಾಣ್ತಿಲ್ಲ, ಎಲ್ಲೇ ಹೋಯ್ತು ಅಂತ ಹೇಳುವಾಗ ಮತ್ತೆ ನಕ್ಷತ್ರನ ಹುಡುಕಿ, ಮತ್ತೆ ನಕ್ಷತ್ರ ಎಂದೇ ಅವ್ರು ಏನ್ ಮಾಡ್ತಾರ, ಬಂದಿರ್ತಾರೆ. ಸೊ ನನ್ನ ಮುಂದೆ ಹೋಗೋದಕ್ಕಿಂತ ಮುಂಚಿತವಾಗಿ ಇದರ ರಹಸ್ಯ ನಾನು ನಿಮ್ಗೆ ಹೇಳ್ತೇನೆ. ಅದೇ ಪ್ರಕಾರವಾಗಿ, ಯಾವ ಪ್ರಕಾರವಾಗಿ? ಇದೇ ಪ್ರಕಾರವಾಗಿ ಯೇಸು ಸ್ವಾಮಿ ಎಲ್ಲಿದ್ದಾನೆ, ಯಾರೋ, ಹೆಂಗೆ ಹುಟ್ಟಾನ, ಯಾವಾಗ ಹುಟ್ಟಾನ, ಆಮೇಲೆ ಏನು ಮಾಡ್ತಾನ, ಇದು ಎಲ್ಲಾ ವಿಷಯ ಜನರಿಗೆ ಗೊತ್ತಾಗಬೇಕಂತಂದ್ರೆ ಆ ಸೂಚಿಸುವ ನಕ್ಷತ್ರ ನಾನು, ನೀವು ಆಗ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಈ ಜೋಯಿಸರ ಹಾಗೆ ಎಲ್ಲ ಗೊತ್ತು, ಲೌಕಿಕ ವಿಷಯ ಎಲ್ಲ ಗೊತ್ತು, ಆದರೆ ಆ ರಸ್ತೆ ಗೊತ್ತಿಲ್ಲ. ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ಅಂಧಕಾರ, ಈ ಲೋಕದಲ್ಲಿ ಇರುವಾಗ ಜನರಿಗೆ ಎಲ್ಲ ಟೆಕ್ನಾಲಜಿ ಎಲ್ಲ ಗೊತ್ತು, ಎಲ್ಲಾ ವಿಷಯ ಚೆನ್ನಾಗಿ ಗೊತ್ತು, ಮೋಸ ಯಾವ ತರ ಮಾಡಬೇಕು ಎಲ್ಲ ಚೆನ್ನಾಗಿ ಗೊತ್ತು. ಆದರೆ ನಿಜವಾದ ದೇವರು ಎಲ್ಲಿದ್ದಾನೆ, ಹೇಗಿರ್ತಾನೆ, ಏನು ಮಾಡಬಹುದು ಅದರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಹಂಗಾಗಿ ದೇವರು ಇವತ್ತು ನಮಗೆ ನಿಮಗೆ ಆ ಕ್ರಿಸ್ತನ ಸೂಚಿಸುವ ನಕ್ಷತ್ರ ಆಗಿ ನಮ್ಮನ್ನ ನಿಮ್ಮನ್ನ ಮಾರ್ಪಡಿಸಬೇಕೆಂಬುದಾಗಿ ದೇವರು ತನ್ನಲ್ಲಿ ಒಂದು ಆಲೋಚನೆ, ನಿರೀಕ್ಷೆಯನ್ನು ಇಟ್ಟಿದ್ದಾನೆ. ಆದ್ರೆ ನೀವು ಪರ್ಮಿಷನ್ ಕೊಡಬೇಕು. ಹೌದು ಸ್ವಾಮಿ, ನಾನು ರೆಡಿ ಇದ್ದೇನೆ, ನಿನ್ನ ಹತ್ರ ಜನರನ್ನ ಕರ್ಕೊಂಡು ಬರುವತಕ್ಕಂತ ಆ ನಕ್ಷತ್ರ ನನ್ನನ್ನ ಮಾರ್ಪಡಿಸಿ. ಹಾಲೆಲೂಯ್ಯ. ಆವಾಗ 100% ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಮಾಡ್ತಾನೆ. ಅಕಸ್ಮಾತ್ ನೀವು ನಿಮ್ಮ ಸಾಕ್ಷಿ, ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಬೇರೊಬ್ಬರಿಗೆ ಹೇಳದೆ ಹೋದರೆ ಅವರಿಗೆ ಗೊತ್ತಾಗೋದಿಲ್ಲ. ನಾನು ನಿಮಗೆ ಹೇಳ್ತೇನೆ, 100ರಲ್ಲಿ ನೀವು 90%, 95% ನೀವು ಏಸಪ್ಪಗೆ ನಂಬೋರು ಯಾರೊಬ್ಬರು ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಬಂದು ಏಸಪ್ಪ ಬಗ್ಗೆ ಹೇಳಿದಾರಲ್ಲ, ನೀವು ಹುಡುಕಿ ಹೋಗಿಲ್ಲ. ಇಲ್ಲ ನಿಮ್ಮ ಅಜ್ಜ ಅಜ್ಜಿನಾದ್ರೆ ನಂಬಿರಬಹುದು. ಆದ್ರೆ ನಿಜವಾಗಿ ರಕ್ಷಣೆ ನಿಮ್ಮ ಜೀವನದಲ್ಲಿ ಆಗಬೇಕಂತಂದ್ರೆ ಅದು ಪಾಸ್ಟರ್ ಆಗ್ಲಿ, ಯಾರೊಬ್ಬ ವಿಶ್ವಾಸ ನಿಮಗೆ ಅನ್ನಾಗ್ಲಿ, ತಂಗಲಿ, ಯಾರೊಬ್ಬರು ನಿಮ್ಮ ಹತ್ರ ಅದು ಸುವಾರ್ತೆಯನ್ನ, ಶುಭ ಸಮಾಚಾರವನ್ನು ತಗೊಂಡು ಬಂದಿದ್ದಾರೆ. ಅದೇ ಸಮಾಚಾರವನ್ನು ಕೇಳಿ ಮತ್ತೆ ನೀವು ನಮಗೆ ಸ್ಟಾರ್ಟ್ ಮಾಡಿದ್ದೀರಿ. ಹಾಲೆಲೂಯ್ಯ. ಸೊ ನೀವು ಇವತ್ತು ಆಲೋಚನೆ ಮಾಡಿ, ಈ ಡಿಸೆಂಬರ್ ತಿಂಗಳ, ಈ ಕ್ರಿಸ್ಮಸ್ ಸೀಸನ್ ತಿಂಗಳ ಅಂತಂದ್ರೆ ಸುವಾರ್ತೆ ಸಾರುವತಕ್ಕಂಥ ತಿಂಗಳವಾಗಿದೆ. ಹಾಲೆಲೂಯ್ಯ. ನೀವು ನಿಮ್ಮಲ್ಲಿ ಒಂದು ಏನಿರಬೇಕು, ಬೆಳಕಿರಬೇಕು, ಆ ನಕ್ಷತ್ರ ಆಗಿ ಇರಬೇಕು. ನಾವು ಅವತ್ತು ಒಬ್ಬರು ಸುವಾರ್ತೆ ಸಾರಿದ ಕಾರಣಕ್ಕಾಗಿ ಇವತ್ತು ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ಚರ್ಚ್ಗೆ ಹೋಗ್ರಿ, ಅಲ್ಲೇ ಅದ್ಭುತ ಆಗುತ್ತೆ. ಯಾರೊಬ್ಬರು ಹೇಳಿದಾರೆ ಅದಕ್ಕೆ ನೀವು ಬಂದಿರೋದು, ಇಲ್ಲಾಂದ್ರೆ ಗೊತ್ತಾಗಿರ್ಲಿಲ್ಲ. ಎಲ್ಲೇ ದಿವಸ ಅಡ್ಡಾಡ್ತಿರಬಹುದು ನೀವು. ಹಾಲೆಲೂಯ್ಯ. ನಾನು ಯಾವಾಗ ನಂಬಿದಲ್ಲ, ನನ್ನ ಊರಿಗೆ, ನನ್ನ ಊರ ಬಾಜುಗೆ ಎಷ್ಟು ಪಾಸ್ಟರ್ಗಳು ಬರ್ತಾ ಇದ್ರು, ನನಗೆ ಸಂಬಂಧ ಅಲ್ಲ. ಬಟ್ ಒಂದು ಸಂದರ್ಭ ಬಂತು, ಯಾರೊಬ್ಬರು ಹೇಳಿರ್ತಾನೆ. ಆವಾಗ ನಾನು ಏಸಪ್ಪ ಹತ್ರ ಹೋದಾಗ ಇವತ್ತು ನಾನು ನೋಡ್ತಾ ಇದ್ದೇನೆ, ನಿಜವಾಗಿ ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ಆಗಿ ದೇವರು ನನ್ನನ್ನು ಮಾರ್ಪಡಿಸಿದ್ದಾನೆ. ಹಾಲೆಲೂಯ್ಯ. ಓಕೆ, ರೈಟ್. ನಾವು ನೋಡ್ತಾ ಇದ್ದೇವೆ ಈ ಲೋಕದ ಜನರು,
ನಿಮ್ಮ ವಿರುದ್ಧವಾಗಿ ಬರ್ತಾರೆ, ಗಲಿಬಲಿ ಉಂಟು ಮಾಡ್ತಾರೆ. ಆದ್ರೆ ನಾವು ಅಕಸ್ಮಾತ್ ನಮ್ಮಲ್ಲಿ ಆ ಬೆಳಕು ಇರುವುದಾದರೆ, ಯಾವ ಬೆಳಕು ಈ ನಕ್ಷತ್ರದಲ್ಲಿ. ಕೆಲವು ಸಮಯದಲ್ಲಿ ನಾವು ಆಲೋಚನೆ ಮಾಡ್ತೇವೆ, ಅಯ್ಯ ನಾವು ಬಹಳ ಕಮ್ ಜನರಿದ್ದೇವೆ, ನಮ್ಮ ಕುಟುಂಬದಲ್ಲಿ ನಾನೊಬ್ಬನೇ ನಂಬೇನೆ. ಅರೆ ಬಾಬಾ, ಇವತ್ತಿನಿಂದ ಆ ಅಲ್ಪ ನಂಬಿಕೆ ತೆಗೆದು ಹಾಕ್ಬಿಡ್ರಿ. ಯಾಕೆ? ಆ ಸ್ಟಾರ್ ಆಗ್ಬೇಕಂತಂದ್ರೆ, ಆ ಬೆಳಕಾಗಬೇಕಂತಂದ್ರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಅವರಲ್ಲಿ ಯೋಗ್ಯತೆ ಇಲ್ಲ, ಆ ಯೋಗ್ಯತೆ ದೇವರು ನಿನ್ನಲ್ಲಿ ನೋಡಿದ್ದಾನೆ. ಹಲ್ಲೆಲೂಯಾ. ಆ ನಿನ್ನ ಜೀವನವನ್ನ, ಆ ನಿನ್ನ ಚರಿತ್ರವನ್ನ, ಆ ನಿನ್ನ ನಡತೆವನ್ನ, ಹೌದು ಈ ಮಗನು ನನಗಾಗಿ ನಾಳೆ ನಕ್ಷತ್ರನಾಗಿ ಬದುಕ್ತಾನ, ಹಾಗಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಎಷ್ಟೇ ಸ್ಟಾರ್ ಹತ್ತಿರಿ ಆವಾಗ, ಆದ್ರೆ ಒಂದು ಸ್ಟಾರ್ ಅನ್ನು ದೇವರು ಏನ್ ಮಾಡ್ತಾರೆ, ನಿನ್ನ ಬೆಳಕು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ನೀನ್ ನನ್ನ ಹತ್ರ ಅವರನ್ನ ಕರ್ಕೊಂಡು ಬರ್ಬೇಕಂತೇಳಿ. ಅದೇ ಪ್ರಕಾರ ಇವತ್ತು ನಾನು ನಿಮಗೆ ಹೇಳ್ತಿದ್ರೆ, ನಿಮ್ಮ ಜಗಳ ಮಧ್ಯದಲ್ಲಿ, ಕಿರಿಕಿರಿ ಮಧ್ಯದಲ್ಲಿ, ಅಂಧಕಾರ ಶಕ್ತಿ ಮಧ್ಯದಲ್ಲಿ ನೀವು ನಂಬಿದಕ್ಕೆ ಕಾರಣ ಒಂದೇ ಒಂದು, ನಿನ್ನನ್ನು ನೋಡಿ ಬಾಕಿ ಜನರು ಯೇಸು ಸ್ವಾಮಿ ಹತ್ರ ಬರಬೇಕು. ಹಲ್ಲೆಲೂಯಾ. ಅಕಸ್ಮಾತ್ ಇನ್ನು ನಿನ್ನಲ್ಲಿ ಬೆಳಕಿಲ್ಲ ಅಂತಂದ್ರೆ ಆಹಾ, ಅದು ವೇಸ್ಟ್. ಪ್ಲೀಸ್ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗಿ, ಲಾರ್ಡ್ ಐ ಶುಡ್ ಬಿ ಡಿಫರೆಂಟ್. ಏನಂತೆ? ನಾನು ವ್ಯತ್ಯಾಸವಾದ ಮಗನು, ವ್ಯತ್ಯಾಸವಾದ ಯೇಸು ಸ್ವಾಮಿ ನಂಬುವ ಮಗನಾಗ್ಬೇಕು. 10ರಲ್ಲಿ 11ನೇ ಆಗ್ಬಾರ್ದು, 10ರಲ್ಲಿ ಫಸ್ಟ್ ಆಗ್ಬೇಕು. ಹಲ್ಲೆಲೂಯಾ. ಯಾರು ಹಲ್ಲೆಲೂಯಾ ಹೇಳ್ತಾ ಇಲ್ಲ? 10ರಲ್ಲಿ 11ನೇ ಅಲ್ಲ ನಾನು. ಹಲ್ಲೆಲೂಯಾ. ಯಾಕೆಂದ್ರೆ ಆ ಬೆಳಕು ಎಲ್ಲಿಂದ ಬರಬೇಕು? ಮಾತ್ರ ಯೇಸು ಸ್ವಾಮಿಲಿಂದ. ಇವತ್ತು ನಾವು ನೋಡ್ತಾ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಂತವರಿಗೆ ಯಾರು ಅಂಧಕಾರದಲ್ಲಿ ಇದ್ದಾರೆ ಅವರು ರಕ್ಷಿಸಲ್ಪಡಬೇಕು. ದೇವರ ಹತ್ರ ಬರ್ಬೇಕಂತಂದ್ರೆ ದೇವರು ಒಂದು ದೃಷ್ಟಿ ನಿಮ್ಮಲ್ಲಿ ಇಟ್ಟಿದ್ದಾನೆ. ಏನ್ ದೃಷ್ಟಿ? ನನ್ನ ರೇಣುಕಾ ಮಗಡ, ನನ್ನ ಹನುಮಂತ ಅಣ್ಣ, ನನ್ನ ಮಗನು, ನನ್ನ ನರೇಂದ್ರ ಮಗ, ಬಾಜುದಲ್ಲಿ ಯಾರ್ಯಾರು ಅಂಧಕಾರದಲ್ಲಿ ಇದ್ದಾರಲ್ಲ, ಅಟ್ಲೀಸ್ಟ್ ಈ ನಕ್ಷತ್ರನಾಗಿ ಹೋಗಿ ಅವರನ್ನ ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಇದೇ ಒಂದು ಬಯಕೆ ದೇವರು, ಇದೇ ಒಂದು ನಿರೀಕ್ಷೆ ದೇವರು. ಬಟ್ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮನ್ನ ನೋಡಿ ಚರ್ಚ್ಗೆ ಬರುವವರು ಚರ್ಚ್ ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವು ಚರ್ಚಲ್ಲಿ ನಾನು ನೋಡಿದ್ದೇನೆ, ನಂದೆಲ್ಲ ಆಗ್ಬೇಕಂತ ಹೇಳಿ, ನಂದೇ ನಡಿಬೇಕಂತ ಹೇಳಿ, ಪಾಸ್ಟರ್ ಸೈಡ್ ರೀ, ಹಲ್ಲೆಲೂಯಾ ಹಲ್ಲೆಲೂಯಾ, ನನಗೆ ಇದು ಆಗಿಲ್ಲ, ಅದು ಆಗಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ. ನಿಮ್ಮಲ್ಲಿ ಇನ್ನೂ ಬೆಳಕು ಇಲ್ಲ. ಹಲ್ಲೆಲೂಯಾ. ಅರೆ ಬಾಬಾ, ನಾನು ಹೇಳ್ತಾ ಇರೋದು ಚರ್ಚ್ಗೆ ಬರುವವರು ನಾವೆಲ್ಲರೂ ಸೇರಿ ಬೇಸರ ಯಾಕೆ, ಗಲಿಬಿಲಿ ಯಾಕೆ, ಜಗಳ ಯಾಕಂತಂದ್ರೆ ಇನ್ನೂ ನನ್ನಲ್ಲಿ ಆ ಬೆಳಕು ಇಲ್ಲ. ಹಲ್ಲೆಲೂಯಾ. ನಾನು ನಿಮಗೆ ಹೇಳ್ತಾ ಇರೋದು, ಎಷ್ಟು ನಕ್ಷತ್ರ ಇದ್ದಾಗ ಎಲ್ಲ ನಕ್ಷತ್ರ ಅಂದ್ರೆ ಆಲೋಚನೆ ಮಾಡಿರ್ಬೋದು, ಯಪ್ಪ ಇವತ್ತು ಈ ನಕ್ಷತ್ರ ಎಷ್ಟು ಬೆಳಕು ಯಾಕೆ. ಅದೇ ತರ ನಾನು ನಿಮಗೆ ಹೇಳ್ತಾ ಇದ್ದು, ಯಾವಾಗ ನೀವು ಏಸಪ್ಪಗೆ ನಂಬ್ತಿರಲ್ಲ, ನಂಬಿದ ನಂತರ ನಿಮ್ಮ ಜೀವನ ಬೇರೆ, ನಿಮ್ಮ ನಡತೆ ಬೇರೆ, ನಿಮ್ಮ ಕುಟುಂಬದಲ್ಲಿರತಕ್ಕಂಥ ಅಡಿಗೆನೇ ಬೇರೆ, ನಿಮ್ಮ ಕುಟುಂಬದಲ್ಲಿರತಕ್ಕಂಥ ಪ್ರಾರ್ಥನೆ ಬೇರೆ, ನಿಮ್ಮ ಕುಟುಂಬಕ್ಕೆ ಬರುವತಕ್ಕಂಥ ಆಶೀರ್ವಾದವನ್ನ ಬೇರೆ. ಆವಾಗ ಜನ ನೋಡ್ತಾರೆ, ಏನಾಗಿತ್ತಪ್ಪ, ನನಗಿಂತ ತಾಗಿದ್ದಲ್ಲ, ಮೇಲೆ ಹೇಗೆ ಹೋಗ್ಬಿಟ್ಟ. ಕಾರಣ ಒಂದೇ, ನೀನ್ ನಂಬುತ್ತಾ ಇರೋದು ಏಸಪ್ಪ ನಿಮ್ಮನ್ನ ನಕ್ಷತ್ರ ಆಗಿ ಮಾರ್ಪಡಿಸಿದಾನೆ. ಆ ನಕ್ಷತ್ರ ಬೆಳಕು ಕೊಡಲೇಬೇಕು. ಇಲ್ಲಂತಂದ್ರೆ ನಕ್ಷತ್ರಕ್ಕೆ ಮಾರ್ಪಡಿಸ್ತಿರಲ್ಲ. ಬಹಳ ನಕ್ಷತ್ರಗಳುಂಟು. ದ ಸೇಮ್ ಥಿಂಗ್. ನೀವು ಎಂದಿಗೂ ಆಲೋಚನೆ ಮಾಡಬೇಡಿ. ಏನಂತ ಹೇಳಿ, ನಾವು ಚರ್ಚಲ್ಲಿ ಬಹಳ ಕಮ್ ಜನರಿದ್ದೇವೆ, ನಮ್ಮೂರಲ್ಲಿ ಒಂದೇ ಕುಟುಂಬ ಇದ್ದೇವೆ. ಬಟ್ ಅದನ್ನ ಅರ್ಥ ಇಲ್ಲ ಒಂದಿದ್ರೆ ಒಂದೇ ಇರ್ಬೇಕಂತ ಹೇಳಿ. ನೋ, ಅದರ ಅರ್ಥ ನಿಮ್ಮ ಬೆಳಕು ಬೆಳಗಿಲ್ಲ. ಈ ನಕ್ಷತ್ರ ಯಾವ ತರ ಇವರನ್ನ ಜೋಯಿಸರನ್ನ ಕರ್ಕೊಂಡು ಯೇಸು ಸ್ವಾಮಿ ಹತ್ರ ತಗ ಕರ್ಕೊಂಡು ಬರ್ತಾನೆ, ಅದೇ ತರ ನೀವು ಏನಾಗಬೇಕ್ರಿ? ಬೆಳಕು ಕೊಡುವ ನಕ್ಷತ್ರವನ್ನ ಆಗಬೇಕು ಎಂಬುದಾಗಿ. ಸರಿ, ಆ ನಕ್ಷತ್ರದ ಕೆಲಸ ಏನಿರ್ತೈತಿ? 9ನೇ ವಚನ ಓದಿ.
ಅವರು ಹಾ ಅರಸನ ಮಾತನ್ನು ಕೇಳಿ ಹಾ. ಹೊರಟಾಗ ಹಾ. ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಹ್ಮ್. ಅವರ ಮುಂದೆ ಮುಂದೆ ನಡೆದು ಹ್ಮ್. ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಹಲ್ಲೆಲೂಯಾ. ಆ ನಕ್ಷತ್ರಕ್ಕೆ ಹೇಗೆ ಗೊತ್ತೈತಪ್ಪ ಎಲ್ಲೇ ಸುಸ್ವಾಮಿ ಇದ್ದಾನಂತೇಳಿ? ಅಕ್ಯುರೇಟ್ಲಿ ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಅರಸನ ಮಾತವನ್ನ ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡು. ನೀವು ನೋಡಿ, ಈ ನಕ್ಷತ್ರ ಎಲ್ಲೇ ಕಂಡಿದರು? ಅಲ್ಲಿಂದ ಕಂಡು ಇಲ್ಲಿವರೆಗೆ ರಾಜ ಹತ್ರ ತಕ ಬಂದಾರೆ. ಇನ್ನು ರಾಜ ಹತ್ರ ಅದೇ ನಕ್ಷತ್ರ ಇನ್ನೂ ಕಾಣ್ತಾ ಇದೆ. ದ ಸೇಮ್ ಥಿಂಗ್ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೀವು ಸಿಗ್ಗಾ ಬಿಟ್ಟು ಹಾವೇರಿ ಹೋಗುವುದಾದ್ರೆ, ಹಾವೇರಿ ಬಿಟ್ಟು ಮಹಾರಾಷ್ಟ್ರ ಹೋಗೋದಾದ್ರೆ, ಮಹಾರಾಷ್ಟ್ರ ಬಿಟ್ಟು ಮುಂಬೈ ಹೋಗೋದಾದ್ರೆ, ಮುಂಬೈ ಬಿಟ್ಟು UP ಹೋಗೋದಾದ್ರೆ, ನಿಮ್ಮ ಬೆಳಕು ಕಲಾಗಬಾರದು. ಹಾಲೆಲೂಯಾ. ನಿಮ್ಮ ಬೆಳಕು ಗೊತ್ತಾಗ್ಬೇಕು. ಅಯ್ಯ, ಈ ಅಮ್ಮ ವ್ಯತ್ಯಾಸವಾಗಿ ಕಾಣ್ತಾರೆ. ಅಮ್ಮ, ನೀ ಏಸಪ್ಪಗೆ ನಂಬಿರಾ? ಹೌದು ಸ್ವಾಮಿ, ನಾನೇ ಸಪ್ಪಗೆ ನಂಬಿದ್ದೇನೆ. ಕಾರಣ ಏನು? ನಿನ್ನ ಮಾತುಗಳು ಬದಲಾಗುವಂತ ಸ್ಪಷ್ಟವಾಗಿ ಡಿಫರೆಂಟ್ ತರ ಇದೆ. ನಿನ್ನ ನಡತೆ ಡಿಫರೆಂಟ್ ಆಗಿ ಕಾಣ್ತಾ ಇದೆ. ಆ ನಕ್ಷತ್ರ ಬೆಳಕು ಎಂದಿಗೂ ಕಮ್ಮಾಗಬಾರ್ದು. ಎಲ್ಲ ಬೇಕಾದ್ರೆ ಹೋಗ್ರಿ. ಈ ನಕ್ಷತ್ರ ನೋಡ್ರಿ, ಅರಸಮ ಅಲ್ಲಿ ತಕ ಬಂದಿತ್ತು. ಎಷ್ಟು ದೂರಿಂದ, ಪೂರ್ವ ದೇಶದಿಂದ ಇಲ್ಲಿ ತಕ ಬಂದಾರೆ. ಆ ಬೆಳಕು ಇನ್ನೂ ಕಮ್ಮಾಗಿಲ್ಲ. ನೀವು 3 ತಿಂಗಳ ಬರ್ತೀರಿ, 6 ತಿಂಗಳ ಬರ್ತೀರಿ, 3 ವರ್ಷ ಬರ್ತೀರಿ, 4 ವರ್ಷ ಚರ್ಚ್ ಬಿಟ್ಟು ಹೋಗ್ಬಿಡ್ತೀರಿ. ಡಾಂಡು ನಾಳೆ ಹೋಗ್ಬೇಡ್ರಿ. ಆ ನಕ್ಷತ್ರ ಏನಾಗ್ಬೇಕು? ಆಕ್ಚುಲಿ ಆ ಜ್ಯೋತಿ ಏನಾಗ್ಬೇಕು? ಇನ್ನೂ ಬೆಳೆಬೇಕು, ಕಮ್ಮಾಗಬಾರ್ದು. ನೋಡಿ, ಇವತ್ತಿನ ವಿಶ್ವಾಸಿ ನಾನು ನಿಮಗೆ ಹೇಳ್ತಾ ಇರೋದು, ಕೇಳ್ತಾ ಇದ್ದೀರಾ? ನಮ್ಮ ಬೆಳಕು ಯಾಕೆ ಕಮ್ಮಾಗ್ತಾ ಹೋಗ್ತಾ ಇದೆ? ಮೊದಲಿರುವ ಪ್ರೀತಿ, ಮೊದಲಿರುವ ಪ್ರಾರ್ಥನೆ, ಮೊದಲಿರುವ ಚರ್ಚಲ್ಲಿ ಸೇವ್ ಮಾಡೋತಕ್ಕಂತ ಮೊದಲಿರುವ ಟೈಮ್ಗೆ 10 ಗಂಟೆ ಬರ್ತಿದ್ದೀರಿ. ಯಾಕೆ ಚೇಂಜ್ ಆಯ್ತು? ವಾಯ್? ಯಾಕಂತಂದ್ರೆ ನಿಮ್ಮಲ್ಲಿ ಬೆಳಕೇ ಇಲ್ಲ. ಹಂಗಾಗಿ ದೇವರು ಏನ್ ಮಾಡಿದಾನೆ? ಆ ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ಆಗಿ ನಿಮ್ಮನ್ನ ಮಾಡಿರ್ಬೋದು. ಬಟ್ ದೇವರು ಏನ್ ಮಾಡಿದ್ರೆ ಗೊತ್ತೀರಿ? ಆ ಬೆಳಕು ಬೇರೆಯವರಿಗೆ ಕೊಟ್ಟಿದೆ. ಯಾರಿಗೆ? ಯಾರು ಹೊಸದಾಗಿ ಬರ್ತಾ ಇದ್ದಾರೆ, ಯಾರು ದೇವರನ್ನ ನಂಬುತ್ತಾ ಇದ್ದಾರೆ, ಯಾರು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾರಿಗೊಂದು ಬೈಕ್ ಉಂಟು, ನನ್ನ ಚರ್ಚ್ ತುಂಬಬೇಕು, ಸರಿ ಅದ್ಭುತ ನಡೀಬೇಕು. ಕೆಲವರು ನೀವು ಇಷ್ಟನಿದ್ರೆ ಪ್ರಾರ್ಥನೆ ಮಾಡಕ್ಕೆ ಚೆನ್ನಾಗಿ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಪ್ರಾರ್ಥನೆ ಮಾಡಬೇಕಂದ್ರೆ ಇಷ್ಟನಾಗಿ ಬರ್ತಿದ್ದೆ, ನನಗೆ ಗೊತ್ತಿಲ್ಲ. ಯಾಕೆ? ಎಲ್ಲರೂ ಮಾಡ್ಬೇಕಲ್ಲ ತಾನೆ. ಎಲ್ಲರೂ ಯೇಸುಸ್ವಾಮಿ ನಂಬ್ತೀವಲ್ಲ, ಎಲ್ಲರೂ ಬೈಬಲ್ ಓದ್ತೀವಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲ ಚರ್ಚ್ಗೆ ಬರ್ತೀವಲ್ಲ. ಬಟ್ ನಮ್ಮಲ್ಲಿ ವ್ಯತ್ಯಾಸ ಯಾಕೆ ಉಂಟು? ಯಾಕೆಂದ್ರೆ ನಾನು ನನ್ನನ್ನ ದೇವರಿಗೆ ಒಪ್ಪಿಸಿಕೊಂಡಿಲ್ಲ. ಆ ನಕ್ಷತ್ರ ಏನ್ ಮಾಡಿತು? ನನ್ನನ್ನು ಉಪಯೋಗಿಸಿ ನಾನೇನು ಹತ್ರ ಜನರನ್ನ ಕರ್ಕೊಂಡು ಬರ್ತೀನಿ, ಜೋಯಿಸರನ್ನ ಕರ್ಕೊಂಡು ಬರ್ತೀನಿ. ಅದೇ ಪ್ರಕಾರವಾಗಿ ನನ್ನಲ್ಲಿ, ನಿಮ್ಮಲ್ಲಿ ಈ ಭಾವನೆ ಒಂದು ಏನು ಭಾವನೆ ಇರಬೇಕು? ಐ ಆಮ್ ಹಿಯರ್, ನಾನೆಲ್ಲಿದ್ದೇನೆ, ನನ್ನನ್ನು ಉಪಯೋಗಿಸಿ ಅಂತ ದೇವರು ಉಪಯೋಗಿಸ್ತಾನೆ. ನಾನು ಪ್ರತಿ ರಾತ್ರಿ ಪ್ರಾರ್ಥನೆಯಲ್ಲಿ ಒಂದೇ ವಿಷಯ ಹೇಳ್ತೇನೆ. ನನಗೆ ದೇವರು ಬೇರೆ ಆಶೀರ್ವಾದ ಕೊಡ್ತೀಯ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ, ನನ್ನನ್ನು ಸೇವೆಗಾಗಿ ಉಪಯೋಗಿಸಿ. ಹಲ್ಲೆಲೂಯಾ. ಆವಾಗಲೇ ನಾವು ಅನಾರೋಗ್ಯದಲ್ಲಿ ಇದ್ರೂ ಸಹ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ದೇವರು ಶಕ್ತಿ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದರ ನಾಜೀರನವರಿಗೆ ಬಿಡುಗಡೆ ಆಗಬೇಕಿತ್ತಲ್ಲ, ಆ ದಿನ ಅವರ ಮನಸ್ಸಲ್ಲಿ ಏನಿತ್ತು ಗೊತ್ತಾ? ಅವರು ಸಭಾಪಾಲಕ್ ವಿರುದ್ಧವಾಗಿ ಏನು ಆಲೋಚನೆ ಗೊತ್ತಾ? ಈ ನರೇಂದ್ರ ಪಾಸರ್ಗೆ ಯಾಕೆ ಇವ್ ಕರೀತಾ ಇದ್ದಾನೆ? ಅವ್ರು ಹೇಳಿದ ಮಾತು, ಈ ನರೇಂದ್ರ ಪಾಸಲ್ಲಿ ಬರಬಾರ್ದಲ್ಲ, ಅವ್ರಿಗೆ ಸಭೆ ಇತ್ತಲ್ಲ, ಅಲ್ಲಿರ್ಬೇಕಲ್ಲ, ಅವ್ರು ನನಗಾಗಿ ಯಾಕೆ ಪ್ರಾರ್ಥನೆ ಮಾಡ್ಬೇಕು? ಅಷ್ಟು ಆಲೋಚನೆ. ನಾನು ಶೌನು ಅಲ್ಲಿ ಆ ಜಾಗಕ್ಕೆ ಹೋಗುವವರೆಗೂ ಇದೇ ಆಲೋಚನೆ. ಅಲ್ಲೇ ಹೋದ ನಂತರ ಇನ್ನೂವರೆಗೂ ಒಳಗೊಳಗೆ ಒಂಥರ ಸಿಟ್ಟ, ಇವನಿಗಾಗಿ ಪ್ರೇಯರ್ ಮಾಡಿದ್ರು. ಲಾಸ್ಟ್ ಗೆ ನಾವು ಮೆಸೇಜ್ ಹೇಳಿದ ನಂತರ ಪ್ರೇಯರ್ ಮಾಡು ಅಂತ ಹೇಳುವಾಗ ಇವ್ರು ಏನ್ ಮಾಡ್ಬೋದು? ಎದ್ ಬೇರೆ ಕಡೆ ಹೋಗ್ಬಿಟ್ರು. ನಾನಂದ್ರೆ ನೋ, ಇವತ್ತು ದೇವರ ಆತ್ಮ ನನಗೆ ಬಿಡೋದಿಲ್ಲ, ಎಲ್ಲೇ ಬರ್ರಿ ಅಂತ ಹೇಳಿ ಅವಾಗ ಇಬ್ಬರನ್ನ ಕುರಿಸಿ ಪ್ರೇಯರ್ ಮಾಡಿದ್ವಿ. ಅಲ್ಲಿ ದೇವರ ಅದ್ಭುತವನ್ನು ಮಾಡಿಸಿ. ಸೊ ನಾನು ನಿಮಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪ್ರತಿದಿನ ನಿಮ್ಮನ್ನ ದೇವರಿಗೆ ಒಪ್ಪಿಸ್ಕೊಳ್ಳಿ. ಲಾರ್ಡ್ ಯೂಸ್ ಮೀ. ಏನ್ ಮಾಡ್ಬೇಕು? ನನ್ನನ್ನ ಉಪಯೋಗಿಸಿ. ದೇನ್ ಮಾತ್ರ ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ಇಲ್ಲಂತಂದ್ರೆ ಸಾಧ್ಯವಿಲ್ಲ, ಆಗೋದಿಲ್ಲ. ನೋಡ್ರಿ, ಆ ನಕ್ಷತ್ರದ ಕೆಲಸ ನಾವು ನೋಡ್ತಾ ಇದ್ದೇವೆ. ಆ ಮೂಡಣ ದೇಶದಲ್ಲಿ ಕಂಡು ನಕ್ಷತ್ರವು ಅವರ ಮುಂದೆ ಯಾರ ಮುಂದೆ? ಹಲ್ಲೆಲೂಯಾ. ಯಾರ ಮುಂದೆ? ಯಾರು ಅಂಧಕಾರದಲ್ಲಿ ಇನ್ನೂ ಇದ್ದಾರೆ, ಯಾರಿನ್ನು ಸಮಸ್ಯೆದಲ್ಲಿ ಇದ್ದಾರೆ, ಯಾರಿನ್ನು ಮಾಟ ಮಂತ್ರದಲ್ಲಿ ಇದ್ದಾರೆ, ಯಾರಿಗೆ ಇನ್ನೂ ಯೇಸು ಸ್ವಾಮಿಗೆ ಗೊತ್ತಿಲ್ಲ, ಅವರು ಮುಂದೆ ನೀವು ನಡೀಬೇಕು. ಆಮೇಲೆ ನಾವು ನೋಡ್ತಾ ಇದ್ದೇವೆ, ನಡೆದು ಕೂಸು ಇದ್ದ ಸ್ಥಳ ಮೇಲೆ ಬಂದು
ನಿಂತಿತ್ತು. ನಿಮ್ಮ ಕೆಲಸ ಏನು ಗೊತ್ತಾ? ಅವರನ್ನ ಕರ್ಕೊಂಡು ಬಂದು ಈ ಚರ್ಚ್ ಹತ್ರ ನೀವು ಎಲ್ಲೇ ಬಿಡ್ಬೇಕು. ಪಾಸ್ಟರ್, ಇವ್ರು ಹೊಸ ವಿಶ್ವಾಸಿ, ಈ ತರ ಸಮಸ್ಯೆ ಐತಿ, ಪ್ರೇಯರ್ ಮಾಡಿ. ಎನ್ಮೆಗೆ ಪಾಸ್ಟರ್ ಜವಾಬ್ದಾರಿ. ಆ ಪಾಸ್ಟರ್ ಹೇಳ್ತಾನೆ, ದೇವ್ರೆ ನನ್ ಜವಾಬ್ದಾರಿ ಇಲ್ಲ. ಎನ್ಮೆಗೆ ಪಾಸ್ಟರ್ ಪ್ರಕಾರ ಯಾರು ಜವಾಬ್ದಾರಿ? ನಾವೇನಲ್ಲ, ನಮ್ಮ ಕರ್ತವ್ಯ ಮಾಡೋಣ, ನಮ್ಮ ಕೆಲಸ ಮಾಡೋಣ, ಕೈ ಚಾಚಿ ಪ್ರಾರ್ಥನೆ ಮಾಡೋಣ, ನಂಬೋಣ ಅಷ್ಟೇ. ಅದ್ಭುತ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಇದು ಯಾವ ಕೆಲಸ ನಾವು ನೋಡ್ತಾ ಇದ್ದೇವೆ? ಆ ನಕ್ಷತ್ರ ಕೆಲಸ. ಮುಂದೆ ಮುಂದೆ ಅದನ್ನ ಅರ್ಥ ಏನಂತಂದ್ರೆ, ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, ನಮ್ಮ ನಡತೆಯನ್ನು ನೋಡಿ ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಇವ್ರು ಯೇಸು ಸ್ವಾಮಿ ನಂಬಿದ್ದಾರೆ. ನಮಗೆ ಬಹಳ ಒಂಥರ ಶೇಮ್ ಫೀಲ್ ಆಗುತ್ತದೆ, ಒಂದು ಸಂಕೋಚ ಬರುತ್ತೆ ಕೆಲವೊಮ್ಮೆ ಮಾತಾಡ್ತಿರುವಾಗ. ಕೆಲವೊಬ್ಬರು ನನ್ನ ಜೊತೆ ಮಾತಾಡುವಾಗ, ಫಾದರ್ ನೀ ಚರ್ಚ್ ಫಾದರ್ ಅಲ್ಲ. ಹೌದಪ್ಪ, ಚರ್ಚ್ ಫಾದರ್ ಅಂತೇಳಿ. ನಿಮ್ ವಿಶ್ವಾಸಿ ಕುಡಿತಾರ್ರಿ. ನಾನಂದೆ, ಅವರು ಕ್ರಿಶ್ಚಿಯನ್ ಇರಬಹುದು. ಯಾರಿರ್ಬಹುದು? ಅವ್ರು ಕ್ರಿಶ್ಚಿಯನ್ ಇರಬಹುದು. ಬಟ್ ನನ್ನ ಚರ್ಚ್ಗೆ ಬರುವವರು ಮತ್ತೆ ನಾನು ಕ್ರಿಶ್ಚಿಯನ್ ಅಲ್ಲ. ನಾನು ಯಾರಂತ ಹೇಳುವಾಗ, ನಾನು ಏಸಪ್ಪ ಮಗ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ನಂಬುವವರು ಯೇಸು ಸ್ವಾಮಿ ಇದ್ದಂಗೆ ನಡೀತಾರೆ. ಈ ಧರ್ಮ ಅಂತಂದ್ರೆ ಈ ಮಾತ್ರ ಕ್ರಿಶ್ಚಿಯನ್ ಧರ್ಮವನ್ನು ಫಾಲೋ ಮಾಡುವವರು ಬೇಕಾದಂಗೆ ಮಾಡಲಿ, ನನಗೆ ಸಂಬಂಧ ಇಲ್ಲ. ಸೊ ನಾನು ನಿಮಗೆ ಹೇಳಿದ್ರೆ, ಶಿಗ್ಗಾಂವ್ ಸಭೆದವರು ನೀವು ಯೇಸು ಸ್ವಾಮಿ ಫಾಲೋ ಮಾಡುವವರು. ಸೊ ಯೇಸು ಸ್ವಾಮಿ ಇದ್ದಂಗೆ ನಾವು ನಡಿಬೇಕು. ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನ ಯಾವ ತರ ನೋಡ್ಬೇಕು ಆ ತರನೇ ನೋಡ್ಬೇಕು. ಇಲ್ಲಂತಂದ್ರೆ ನಾಳೆಗೆ ಜನರು ಹೇಳ್ತಾರ ಏನಂತ ಹೇಳಿ, ಅವ್ರು ಯೇಸು ಸ್ವಾಮಿಗೆ ನಂಬ್ತಿದ್ರು, ನೋಡಪ್ಪ ಏನಾತ ಅಂತಂದ್ರೆ ನೀವು ಗೊತ್ತೈತಲ್ಲ. ಕೊಲ್ಲ ಹೇಳ ಏನ್ ಮಾಡ್ತಾರ? ಓಡೋಗ್ಬಿಡ್ತಾರೆ. ಬೇರೆ ಬೇರೆ ಕೆಟ್ಟಾದ ಕೆಲಸ, ಸಂಸಾರದ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಯಾವ್ದು ಶೋಧನೆಯಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ. ಆವಾಗ ಯಾರ ಹೆಸರು ಖರಾಬ್ ಮಾಡ್ತಿದ್ದೀವಿ ನಾವು? ದೇವರ ಹೆಸರು ಖರಾಬ್. ಅದಕ್ಕಾಗಿ ದೇವ್ ನಿಮ್ಮನ್ನ ನಕ್ಷತ್ರ ಆಗಿ ನೇಮಿಸಿದಾನ. ಅದೇ ತರ ಬೆಳಕಿರ್ಬೇಕು ನಿಮ್ಮಲ್ಲಿ. ಬೇಡ, ಇದು ದೇವರ ನಕ್ಷತ್ರ ಕೆಲಸ ಏನಂತಂದ್ರೆ, ಜನರ ಮುಂದೆ ನಾನಿರ್ಬೇಕು. ಅದನ್ನ ಅರ್ಥ ನನ್ನ ನಡತೆ ಮುಖಾಂತರವಾಗಿ, ನನ್ನ ಮಾತು ಮುಖಾಂತರ ಜನರಿಗೆ ಗೊತ್ತಾಗ್ಬೇಕಾಗಿತ್ತು. ಜನರು ಏನೇ ಗೊತ್ತಾ, ನಡೀರಿ ಅಂತಂದ್ರೆ ಅವ್ರ ತರ ನಡೀರಿ. ಈ ತರ ಜನ ನಮ್ಗೆ ಉದಾಹರಣೆ ಹೇಳಿ ಮಾತಾಡು. ಹಲ್ಲೆಲೂಯಾ. ಯಾರ ತರ ನಡಿಬೇಕು? ಯಾರ ರುದ್ರಪ್ಪ ಮಗ ನೋಡಪ್ಪ, ಅವ್ರ ಮಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಪ್ರೇಯರ್ ಮಾಡ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಅವನಿಗೆ ನೋಡಿ ಜಾಬ್ ಸಿಕ್ಕಿತ್ತು. ಕಾರಣ ಹೇಳುವಾಗ ಅವ್ರು ಏಸಪ್ಪಗೆ ನಂಬ್ಯಾರಪ್ಪ, ಚರ್ಚ್ಗೆ ಹೋಗ್ತಾ ಇದ್ದಾರೆ. ಬಟ್ ಇವತ್ತು ನೀವು ಏಸಪ್ಪಗೆ ನಂಬುವರು ಅವ್ರ ಬಗ್ಗೆ ಮಾತಾಡ್ತೀಯಾ? ಬಿಡು, ಬೇರೊಬ್ಬರ ಬಗ್ಗೆ ಮಾತಾಡಂತ ಹೇಳ್ತಾರೆ. ಪ್ಲೀಸ್, ದೇವರ ವಾಕ್ಯ ಪ್ರಕಾರವಾಗಿ ಆ ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ನೀವು ಆಗ್ಬೇಕ್ರಿ. ಆಗುವುದಾದ್ರೆ ಆ ಗುಣ ಲಕ್ಷಣ ನನ್ನಲ್ಲಿ ಇರಬೇಕು. ನಾನೇನ್ ಮಾಡ್ಬೇಕು? ಮುಂದೆ ಮುಂದೆ. ಯಾರ ಮುಂದೆ ಮುಂದೆ? ಯಾರಿಗೆ ಗೊತ್ತಿಲ್ಲ, ದಾರಿ ತೋರಿಸುವವನಾಗಿ ನಾನಿರ್ಬೇಕು. ಮುಂದೆ ಮುಂದೆ ನಾನು ನಡಿಬೇಕು. ಆಮೇಲೆ ನೋಡ್ತಿದ್ರೆ, ಯೇಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಯಾಕೆ ಮತ್ತೆ ಆಜುಬಾಜು ಯಾಕೆ ಹೋಗಿಲ್ಲ? ದಾರಿ ಯಾಕೆ ಮರ್ತಿಲ್ಲ? ಕರೆಕ್ಟ್ ಆಗಿ ನಕ್ಷತ್ರಿ ಸೃಷ್ಟಿ. ನಕ್ಷತ್ರಕ್ಕೆ ಯಾವ ಪ್ರಾಣ ಇಲ್ಲ, ನಮ್ ತರ ಮಾತಾಡೋದಿಲ್ಲ, ನಮ್ ತರ ನೀರು ಕುಡಿಯೋದಿಲ್ಲ, ಊಟ ಮಾಡೋದಿಲ್ಲ. ಜಸ್ಟ್ ಒಂದು ಸೃಷ್ಟಿ. ಆ ಸೃಷ್ಟಿಯನ್ನ ಮಾತು ಕೇಳಿ ದೇವರೇ ಹಿಡಿದು ನೇಮಿಸಿದ ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಲ್ಲೇ ತಕ ಬಂದ ನಿಂತಿತ್ತು. ಆವಾಗ ಇನ್ನೊಂದು ತಲೆಗೆ 10ನೇ ವಚನ ಹೋದ್ರಿ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು. ಬಾಸ್, ಹಲ್ಲೆಲೂಯಾ. ನಾವು ಎಂತ ನಕ್ಷತ್ರ ಆಗ್ಬೇಕು? ಹಲ್ಲೆಲೂಯಾ. ಎಂತ ನಕ್ಷತ್ರ ಆಗ್ಬೇಕು? ಈ ಜೋಯಿಸರು ಆ ನಕ್ಷತ್ರನ ನೋಡಿ ಏನ್ ಪಟ್ಟರು? ಅತ್ಯಂತ ಸಂತೋಷ ಪಟ್ಟರು, ದೊಡ್ಡ ಸಂತೋಷ ಪಟ್ಟರು. ಅದೇ ತರ ನಕ್ಷತ್ರ ನೀನಾಗಬೇಕು. ನನ್ನನ್ನು ನೋಡುವಾಗ ಜನರೇ ಏನ್ ಪಡಬೇಕು? ಹೊಟ್ಟೆ ಕೆಚ್ಚು ಪಡಬೇಕು. ನನ್ನನ್ನು ನೋಡಿ ಜನರು ಏನ್ ಪಡಬೇಕು? ಸಂತೋಷ ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಿಮಗೊಂದು ಚಾಲೆಂಜ್, ಒಂದು ಸವಾಲು. ನಿಮ್ಮ ಮನೆಯಲ್ಲಿ ಇದ್ದಾಗ, ಮನೆಯಿಂದ ಹೊರಗಡೆ ಇದ್ದಾಗ, ಜನರು ನಿಮ್ಮನ್ನ ನೋಡಿದಾಗ ಅವ್ರ ಮನಸ್ಸಲ್ಲಿ ಯಾವ ತರ ಆಲೋಚನೆ ಬರುತ್ತೆ ನಿಮ್ಮ ಪ್ರಕಾರ, ನಿಮಗಾಗಿ?
ಆರ್ ಯು ಶೇಮ್? ಮನೆಯೊಳಗಳಿದ್ದಾಗ ಮನೆ ಹೊರಗಳಿದ್ದಾಗ ಏನು ಬೇರೆ ಬೇರೆ ರೂಪ ಐತೆ ನಿಮಗೆ? ಆ ನಿಮ್ಮನ್ನು ನೋಡಿ ಯಾರೊಬ್ರು ಸಂತೋಷ ಪಡ್ತಾ ಇದ್ದಾರಾ? ಖುಷಿ ಪಡ್ತಾ ಇದ್ದಾರಾ? ಪರವಾಗಿಲ್ಲಪ್ಪ ಮಗನ ಚೆನ್ನಾಗಿದ್ದಾನೆ, ಪರವಾಗಿಲ್ಲ ಮಗನ ಚೆನ್ನಾಗಿದ್ದಾನೆ, ಪರವಾಗಿಲ್ಲಪ್ಪ ಸಭೆಗೆ ಹೋಗ್ತಾರೆ, ಪರವಾಗಿಲ್ಲ ಚೆನ್ನಾಗಿದ್ದಾರ, ಅವ್ರ ಕುಟುಂಬ ದೇವರು ಉದ್ಧಾರ ಮಾಡ್ಯಾರ, ರಕ್ಷಣೆ ಮಾಡ್ಯಾರ, ಈ ತರ ಖುಷಿ ಪಡ್ತಾರ? ಇಲ್ಲ ಏನಾದ್ರೆ ನಿಮ್ಮ ಏಸಪ್ಪ ವಿರುದ್ಧವಾಗಿ ಮಾತಾಡ್ತಾರೆ? ಇವತ್ತೊಂದು ದೊಡ್ಡ ಸವಾಲ್. ಆ ನಕ್ಷತ್ರವನ್ನು ನೋಡಿ ಜೋಯಿಸರು ಏನ್ ಪಟ್ರು? ಸಂತೋಷ ಪಟ್ರು. ನಾನು ನಿಮಗೆ ಹೇಳ್ತಾ ಇರೋದು, ಕಷ್ಟದಲ್ಲಿ ಇದ್ದ ಈ ಜನರು, ಪಾಪದಲ್ಲಿ ಇದ್ದವರು ಈ ಜನರು, ಈ ಲೋಕದ ಆಸೆ ಪಾಸೆಯಲ್ಲಿ ಸಿಕ್ಕಾಕೊಂಡಿರುವ ಈ ಜನರು, ಕುಡುಕತನ ಆತ್ಮದಲ್ಲಿ, ಜಗಳದ ಆತ್ಮದಲ್ಲಿ, ವ್ಯಭಿಚಾರದ ಆತ್ಮದಲ್ಲಿ ಈ ಸಿಕ್ಕಾಕೊಂಡಿರತಕ್ಕಂಥ ಜನರು ನಿಮ್ಮನ್ನು ನೋಡಿ ಅಟ್ಲೀಸ್ಟ್ 2 ನಿಮಿಷ ಅವ್ರ ಜೀವನದಲ್ಲಿ ಖುಷಿ ಬರಬೇಕು. ನಿಮ್ಮ ಕೂಡ ಯಾವಾಗ ಅವ್ರು ಮಾತಾಡಕ್ಕೆ ಚಾಲು ಮಾಡ್ತಾರ, ಅವ್ರಿಗೆ ವ್ಯತ್ಯಾಸ ಕಾಣಬೇಕು. ಅಯ್ಯೋ, ಎಷ್ಟು ಜನರೊಂದಿಗೆ ನಾನು ಮಾತಾಡಿದ್ರು, ಅವ್ರೇನ್ ಮಾಡ್ತಿದ್ರು, ಇದೊಂದು ಕುಡಿ ಅಂತ ಹೇಳ್ತಿದ್ರು, ಇದು ಮಾಡಂತ ಹೇಳ್ತಿದ್ರು, ಆದ್ರೆ ಈ ತಂಗಿ, ಈ ಅಕ್ಕ ನನಗೆ ಈ ಮಾಡಬೇಡ ಅಣ್ಣ ತಪ್ಪಂತ ಹೇಳುವವರು ಇಲ್ಲಿವರೆಗೆ ಯಾರಿಲ್ಲ. ಹಲ್ಲೆಲೂಯಾ. ನೀನ್ ನಂಬ್ತೀರ ಗೊತ್ತಿಲ್ಲ, ನನಗೆ ಅವಕಾಶ ಸಿಕ್ಕಿದ ನಂತರ ನಾನು ಬಿಡೋದಿಲ್ಲ. ಏಸಪ್ಪ ಸುವಾರ್ತೆ ನಾನು ಸಾರ್ತೇನೆ. ಯಾಕೆ? ಆ ಯೇಸು ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ಯಾರೀ? ನಾನು. ಆ ಮಾತು ನನ್ನಲ್ಲಿ ಇರುವುದಾದರೆ ನನಗೆ ಟ್ರೈನ್ ಆಗಲಿ, ಬಸ್ ಆಗಲಿ, ಮೋಟರ್ ಸೈಕಲ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಅಕಸ್ಮಾತ್ ಯಾರೊಬ್ಬರು ಒಂಥರ ಕಂಡ್ರೆ ಅಂತಂದ್ರೆ ನಾನು ಹೋಗಿ ಮಾತಾಡಿಸ್ತೇನೆ. ಮಾತಾಡಿಸಿ ಏನಾದ್ರು ಮಾಡ್ತೇನೆ, ದೇವರ ಸುವಾರ್ತೆಯನ್ನು ಹೇಳ್ತೇನೆ. ಅದೇ ದೇವರ ವಾಕ್ಯದಲ್ಲಿ ಬಯಲ್ಪಟ್ಟಿದೆ. ಆ ನಕ್ಷತ್ರ ನೋಡಿ ಜೋಯಿಸರು ಏನು ಪಟ್ಟರು? ಸಂತೋಷ ಪಟ್ಟರು. ಒಬ್ಬರಿಗೆ ನಾನು ಪ್ರೇಯರ್ ಮಾಡಿದೆ, ಒಬ್ಬರು ಹೇಳಿದೆ ಗೊತ್ತಾ, ಸಾರ್ ಇಡೀ ಜೀವನ ಕಳೆದಿತ್ತು, ಎಂಥ ಫೀಲಿಂಗ್ಸ್, ಎಂಥ ಸಂತೋಷ ನನ್ನ ಲೈಫಲ್ಲಿ ಕಂಡಿಲ್ಲ. ಅಷ್ಟು ನಾನು ಚಾಚಿ ಕೈ ಮುಟ್ಟಿ ಪ್ರೇಯರ್ ಮಾಡಿ, ದಳ ದಳ ಕಣ್ಣೀರು. ಅವ್ರ ಪರ್ಸನಲ್ ಲೈಫ್ ನಾವು ನೋಡುವುದಾದ್ರೆ ಅವನು ಡಿಫ್ರೆಂಟ್ ಮನುಷ್ಯ, ಯಾರ ಮುಂದೆ ಬಗ್ಗೋದಿಲ್ಲ ಅಂತ ಮನುಷ್ಯ. ಆದರೆ ದೇವರು ಅವನ ಜೀವನದಲ್ಲಿ, ಯಾಕೆ? ನಾನಂತೂ ಏನಲ್ಲ, ನಾನ್ ನಂಬಿರುವ ದೇವರ ಸಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಅಲ್ಲೇ ಅದ್ಭುತ ಮಾಡ್ತಾನೆ. ನೀವು ಚರ್ಚ್ ತುಂಬಬೇಕು, ನಿಮ್ ಚರ್ಚ್ ತುಂಬಬೇಕಲ್ಲ, ಅದು ನಮ್ಮಿಂದ ನಿಮ್ಮಿಂದ ಸಾಧ್ಯವಿಲ್ಲ. ಆದ್ರೆ ಒಂದೇ ಕೆಲಸ ಮಾಡ್ರಿ, ಏನಂತ ಹೇಳಿ, ನಿಮ್ಮನ್ನ ನೋಡಿ ಜನರು ಸಂತೋಷ ಪಡ್ಬೇಕಷ್ಟೇ. ಈ ತರ ನೀವು ಬದುಕಬೇಕಾಗತ್ತೆ. ಹಲ್ಲೆಲೂಯಾ. ಇದು ಒಂದು ಸ್ವಭಾವ, ಇದು ಒಂದು ಜೀವನ ನಾವು ನೋಡ್ತಾ ಇದ್ದೇವೆ. ಅಕಸ್ಮಾತ್ ನನ್ನನ್ನ ನಿಮ್ಮನ್ನ ನೋಡಿ ಜನರಲ್ಲಿ ಯಾವುದೊಂದು, ನನ್ನಲ್ಲಿ ಯಾವ ಬದಲಾವಣೆ ಕಾಣ್ತಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ಬಗ್ಗೆ ಅವರಿಗೆ ಹಿಂಗೆ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಆ ನಕ್ಷತ್ರ, ಆ ಜೋಯಿಸರನ್ನ ಎಲ್ಲಿ ತಗ ಕರ್ಕೊಂಡು ಬರ್ತಿಲ್ಲ ಅಂತಂದ್ರೆ ಅವ್ರಿಗೆ ಸಹ ಗೊತ್ತಾಗ್ತಿರ್ಲಿಲ್ಲ. ಅದೇ ತರ ನಾನ್ ನಿಮಗೆ ಹೇಳ್ತೇನೆ, ಈ ಲೋಕದ ಸಂಸಾರದಲ್ಲಿ ಇನ್ನೂ ಜನ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೂ ಜನ ಡೈವರ್ಸ್ ಮಾಡ್ತಾ ಇದ್ದಾರೆ, ಇನ್ನೂ ಜನ ಏನ್ ಮಾಡ್ತಾರೆ, ಯಾವ ಕೆಲಸ ಮಾಡಬಾರ್ದು ಆ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ನಿಮ್ಮನ್ನ ದೇವರು ಇವತ್ತು ನೇಮಿಸಿದ್ದಾನೆ. ಈ ಡಿಸೆಂಬರ್ ತಿಂಗಳ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಈ ಕ್ರಿಸ್ಮಸ್ ಸೀಸನ್ ದೇವರ ವಾಕ್ಯ ಹೇಳ್ತದೆ, ನನ್ನ ಮಗಳೇ, ನನ್ನ ಮಗನೇ, ಎದ್ದೇಳು, ನಿನಗೆ ನನ್ನ ಬಗ್ಗೆ ಸೂಚಿಸುವ ನಕ್ಷತ್ರ ಆಗಿ ನಾನು ಮಾರ್ಪಡಿಸಿದ್ದೇನೆ. ಹೋಗಿ ಸ್ವಾರ್ಥ ಸರಿ ಅಂತ ಜನರನ್ನ ನನ್ನ ಹತ್ತಿರಕ್ಕೆ ಕರ್ಕೊಂಡು ಬಾ. ಹಲ್ಲೆಲೂಯಾ. ಇಲ್ಲವಾದ್ರೆ ಆ ಬೆಳಕು ನಿಮ್ಮಲ್ಲಿ ಇರೋದಿಲ್ಲ, ಆ ಬೆಳಕು ಇನ್ನೊಬ್ಬ ಮನೆಗೆ ಜಂಪ್ ಆಗುತ್ತದೆ. ನೀವು ನೋಡಿರ್ಬಹುದು ಅನ್ನ, ಆವಾಗ ಸ್ಟಾರ್ಟಿಂಗ್ ನಂಬುವ ಕುಟುಂಬ ಇವತ್ತಿಗೆ ಇಲ್ಲ, ಫುಲ್ ಹಿಂದೆ ಹೋಗ್ಯಾರ. ಯಾಕೆ? ಬೆಳಕಿಲ್ಲ. ಥಿಂಗ್ಸ್ ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಅವತ್ತಿಗೆ ನಂಬುವ ದೇವರು ಇವತ್ತಿಗೆ ಸಹ ಏನಾಗಿಲ್ಲ, ಬದಲಾಗಿಲ್ಲ. ಇನ್ನು ಬದಲಾವಣೆ ಮಾಡೋ ದೇವರ ವಾಕ್ಯ ಹೇಳ್ತಾರೆ. ನಾನು ಮನಸ್ಸರಲ್ಲಪ್ಪ, ಶುಕ್ರವಾರ ಬೇರೆ ಮನಸ್ಸು, ಸೋಮವಾರ ಬೇರೆ ಮನಸ್ಸು, ಮಂಗಳವಾರ ಬೇರೆ ಮನಸ್ಸು, ಬುಧವಾರ ಬೇರೆ ಮನಸ್ಸು, ಭಾನುವಾರ ಮಾತ್ರ ಪರಿಶುದ್ಧ ಸನ್ಯಾಸಿ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ನಕ್ಷತ್ರ ಯಾರಾಗ್ಬೇಕ್ರಿ? ನಾನು, ನೀವು ಆಗ್ಬೇಕು ಎಂಬುದಾಗಿ. ಈಗ ಕನ್ಕ್ಲೂಷನ್ ಹೇಳಿ ನಾನು ಅತಿ ಬೇಗನೆ ವಾಕ್ಯವನ್ನು ಮುಕ್ತಾಯ ಮಾಡ್ತೇನೆ. ಸರಿ, ವಾಕ್ಯ ಪ್ರಕಾರವಾಗಿ ನೋಡಿದ್ದೇವೆ. ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ಯಾರು? ನಾನು. ನಂಬಿಕೆಯಿಂದ ಹೇಳ್ತೀರಾ? ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ನಾನು. ಹಲ್ಲೆಲೂಯಾ. ಇವ ನೀವೇ ಹಿಡಿದಿರಿ.
ಇನ್ಮೇಗೆ ನಾರ್ಮಲ್ ಭಾಷೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆ ನಕ್ಷತ್ರ ಇದ್ದ ಜಾಗದಲ್ಲಿ ಯಾರಿದ್ರು? ಯೇಸು ಸ್ವಾಮಿ. ಆ ನಕ್ಷತ್ರ ಇದ್ದ ಜಾಗದಲ್ಲಿ ಏನಿತ್ತು? ಸಂತೋಷ, ಸಮಾಧಾನ. ಆ ನಕ್ಷತ್ರ ಇದ್ದ ಜಾಗದಲ್ಲಿ ಏನಿತ್ತು? ಇವರು ಜೋಯಿಸರು ಏನು ತಗೊಂಡು ಬಂದಿದ್ರು ಅಂತಂದ್ರೆ ಸಮೃದ್ಧಿ, ಅಭಿವೃದ್ಧಿ. ನಾನು ನಿಮಗೆ ಹೇಳಿದ 3 ವಿಷಯ. ಆ ನಕ್ಷತ್ರವನ್ನ ನೋಡಿ ಈ ಜೋಯಿಸರು ಏಸಪ್ಪ ಹತ್ರ ಹೋಗ್ತಾರೆ. ದೇವರ ವಾಕ್ ಹಿಡಿದ್ರೆ, ನಿನ್ನನ್ನ ನೋಡಿ ಜನರು ಏಸಪ್ಪ ಹತ್ರ ಬರಬೇಕು ಅಂತಂದ್ರೆ ಮೊದಲು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಒಬ್ಬ ಗಂಡ ತನ್ನ ಹೆಂಡತಿಗಾಗಿ ನಕ್ಷತ್ರ ಆಗ್ಬೇಕು ಮನೆಯದೊಳಗಡೆ. ನಾನು ಹೇಳ್ತಾ ಇದ್ದೇನೆ, ಒಬ್ಬ ತಂದೆ ತನ್ನ ಮಕ್ಕಳಕ್ಕಾಗಿ ಆ ಕೃಷ್ಣನ ನಕ್ಷತ್ರ ಆಗ್ಬೇಕು ಮನೆಯದೊಳಗಡೆ. ಒಬ್ಬ ಪತ್ನಿ ತನ್ನ ಪತಿಗಾಗಿ ಆ ಮನೆಯದೊಳಗೆ ಒಬ್ಬ ನಕ್ಷತ್ರ ಆಗಬೇಕು. ಅದನ್ನ ಅರ್ಥ ಒಬ್ಬ ಸಂಬಂಧಿಕರು ಬೇರೆ ಇನ್ನೊಬ್ಬರ ಸಂಬಂಧಿಕರಿಗಾಗಿ ನಕ್ಷತ್ರ ಆಗ್ಬೇಕಂತ ಹೇಳಿ. ಅದರ ಅರ್ಥ ಏನಂತಂದ್ರೆ, ನಕ್ಷತ್ರ ಎಲ್ಲಿದ್ದಾನೆ ಅಂತಂದ್ರೆ ಅಲ್ಲೇ ಯೇಸು ಸ್ವಾಮಿ ಇದ್ದಾನೆ. ಅದರ ಅರ್ಥ ನಿನ್ನ ವೈಫ್, ನಿನ್ನ ಪತ್ನಿ ನಿನ್ನಲ್ಲಿ ಯೇಸು ಸ್ವಾಮಿ ನೋಡ್ಬೇಕು. ನಿನ್ನ ಮಕ್ಕಳು ನಿಮ್ಮಲ್ಲಿ ಯೇಸು ಸ್ವಾಮಿ ನೋಡ್ಬೇಕು. ನೀವು ಮಕ್ಕಳಾಗಿದ್ದೀರಲ್ಲ, ನಿಮ್ಮ ತಂದೆ ತಾಯಿ ನಿಮ್ಮಲ್ಲಿ ಯೇಸು ಸ್ವಾಮಿ ನೋಡ್ಬೇಕು. ನಿಮ್ಮ ಸಂಬಂಧಿಕರು ನಿಮ್ಮಲ್ಲಿ ಯೇಸು ಸ್ವಾಮಿ ನೋಡ್ಬೇಕು. ನಿಮ್ಮ ಸಭಾಪಾಲಕ ನಿಮ್ಮಲ್ಲಿ ಯೇಸು ಸ್ವಾಮಿ ನೋಡ್ಬೇಕು. ನಿಮ್ಮ ಸಭಾಪಾಲಕಲ್ಲಿ ನೀವು ಯೇಸು ಸ್ವಾಮಿ ನೋಡ್ಬೇಕು. ಅದರ ಅರ್ಥ ನೀವು ಸೂಚಿಸುವ ನಕ್ಷತ್ರ ಆಗಿದ್ದೀರಿ, ಇಲ್ಲಂತಂದ್ರೆ ಅಲ್ಲ. ಇವತ್ತು ಜಸ್ಟ್ ಹಿಂದೆ ಹೋಗ್ರಿ, ಮನೆಯದೊಳಗಡೆ ಹೋಗ್ರಿ, ಚರ್ಚಲ್ಲಿ ಬರ್ರಿ. ಯಾವ ತರ ನಿಮ್ಮ ಜೀವನ ಐತಿ? ನಿಮ್ ಫ್ಯಾಮಿಲಿಯಲ್ಲಿ ಸಮಾಧಾನ ಇಲ್ಲ. ನೀವು ಹೇಳ್ತೀರಿ ನಾನು ಕ್ರಿಸ್ತನ ಸೂಚಿಸುವ ನಕ್ಷತ್ರ ಆಗಿದ್ದೇನೆ. ಸಾಧ್ಯವಿಲ್ಲ. ಆ ಬೆಳಕು ಫಸ್ಟ್ ಎಲ್ಲಿರ್ಬೇಕು? ಮನೆಯಲ್ಲಿರ್ಬೇಕು, ನನ್ನಲ್ಲಿರ್ಬೇಕು. ಅಕಸ್ಮಾತ್ ನಿಮ್ಮ ಮಕ್ಕಳು ಇನ್ನೂ ಹೇಳ್ತಾ ಇದ್ದಾರೆ, ನಮ್ಮ ಮಮ್ಮಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಮ್ಮ ಮಮ್ಮಿ ಆಳೆಗೆ ಬರ್ತಾ ಇಲ್ಲ, ನಮ್ಮ ಮಮ್ಮಿ ಬೈಬಲ್ ಓದ, ಮಕ್ಕಳು ನೋಡ್ದಂಗೆ ಮಾಡ್ತಾರಲ್ಲ. ನೀವು ಮಾಡದೆ ಹೋದ್ರೆ ಅದೇ ಮಕ್ಕಳು ಮಾಡ್ತಾರೆ. ಹಲಲಿ ಅಂದಿಲ್ಲ. ಕ್ರಿಸ್ಮಸ್ ಅಂತಂದ್ರೆ ಬರೀ ಆಶೀರ್ವಾದದ್ದು ಅಲ್ಲ. ಕ್ರಿಸ್ಮಸ್ ಅಂತಂದ್ರೆ ನಮ್ಮನ್ನ ತಿದ್ದುಕೋಬೇಕು ಅರ್ಥ. ಹಾಲೆಲೂಯಾ. ನಾವು ಬರೇ ಮೇಲೆ ಮೇಲೆ ಹಾರಿ ಹೋಗುವುದಾದ್ರೆ ಒಂದು ನಾವು ಬೀಳ್ತೇವೆ ತಳಗೆ. ಅಕಸ್ಮಾತ್ ನಾವು ಕರೆಕ್ಟ್ ಆಗಿ ಗಟ್ಟು ಮುಟ್ಟು ನಾವು ಏನ್ ದೇವರ ವಾಕ್ಯ ಪ್ರಕಾರವಾಗಿ ಹೋಗುವುದಾದ್ರೆ ಮಾತ್ರ ಅಲ್ಲೇ ಅದ್ಭುತ ಉಂಟಾಗುತ್ತದೆ. ಜಸ್ಟ್ ಒಂದು ಸವಾಲ್, ನಿಮ್ಮನ್ನು ನೋಡಿ ನಿಮ್ಮ ಕುಟುಂಬದವರು, ನಿಮ್ಮವರು, ನಿಮ್ಮ ಸಭಾಪಾಲಕರು ನಿಮ್ಮಲ್ಲಿ ಏನ್ ನೋಡ್ತಾ ಇದ್ದಾರೆ? ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ, ಬೇರೆ ಏನಾದ್ರೂ ಬೇರೆ ಭಾವನೆ ನೋಡ್ತಾ ಇದ್ದಾರೆ? ದೊಡ್ಡ ಸವಾಲ್. ಯಾಕೆ? ಆ ನಕ್ಷತ್ರ ನೋಡಿ ಏನಂತೆ, ಕ್ರೈಸ್ತ ಹತ್ರ ಬಂದವರು ಯಾವ್ರಿ? ಈ ಜೋಯಿಸರು. ಆ ಸಂತೋಷ ನಿಮ್ಮಲ್ಲಿ ಇರಬೇಕು. ಆ ಕುಟುಂಬದಲ್ಲಿ ಸಂತೋಷ ಇರಬೇಕು. ಆ ಕುಟುಂಬದಲ್ಲಿ ಸಮೃದ್ಧಿ, ಅಭಿವೃದ್ಧಿ ಇರಬೇಕು. ಅದನ್ನ ಅರ್ಥ ನೀವು ಕ್ರೈಸ್ತರ ಸೂಚಿಸುವ ನಕ್ಷತ್ರ ಆಗಿದ್ದೀರಿ. ಇಲ್ಲಂತಂದ್ರೆ ನಾನೇನ್ ಹೇಳೋದಿಲ್ಲ. ಬನ್ನಿ ಕಣ್ಣುಗಳನ್ನು ಮುಚ್ಚೋಣ, ದೇವರಲ್ಲಿ ಬೇಡಿಕೊಡೋಣ, ಪ್ರಾರ್ಥನೆ ಮಾಡೋಣ. ನನ್ನ ಮಕ್ಕಳಿಗಾಗಿ ನಿಜವಾಗಿ ಏನು ನಕ್ಷತ್ರ ಆಗಿದ್ದೇನೆ? ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ಏನಾದರೆ ನನ್ನ ಮಕ್ಕಳು ನನ್ನಲ್ಲಿ ಕ್ರೈಸ್ತನ ನೋಡ್ತಾ ಇದ್ದಾರ? ನನ್ನ ಆಜುಬಾಜು ನನ್ನಲ್ಲಿ ಕ್ರೈಸ್ತನ ನೋಡ್ತಾ ಇದ್ದಾರ? ನನ್ನ ನಡತೆ ಯಾವ ತರ ಇದೆಯಾ? ದೇವರು ನನ್ನನ್ನು ಸೂಚಿಸುವ ನಕ್ಷತ್ರ ಆಗಿ ಮಾರ್ಪಡಿಸಿದ್ದಾನೆ. ನನ್ನ ನಡತೆ ಯಾವ ತರ ಇದೆ? ಬೇಡಿಕೊಡ್ರಿ, ಪ್ರಾರ್ಥನೆ ಮಾಡ್ರಿ, ನಿಮ್ಮನ್ನ ದೇವರ ಕೈಗೆ ಒಪ್ಪಿಸ್ಕೊಡ್ರಿ. ದೇವರಿಗೆ ಹೇಳಿ, ಸ್ವಾಮಿ, ಇವತ್ತು ನನ್ನನ್ನ ನಿಮ್ಮ ವಾಕ್ಯ ಪ್ರಕಾರವಾಗಿ ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರ ಆಗಿ ಮಾರ್ಪಡಿಸಿದೆಯಲ್ಲ, ನನ್ನನ್ನ ಆ ಬೆಳಕನ್ನು ಕೊಡೋ, ನಿನಗಾಗಿ ನಾನು ಬಾಳುತ್ತೇನೆ ಎಂಬುದಾಗಿ.